ರಾಗಿ ಇರುವ ಪ್ಯಾಕೆಟ್ಗೆ ನಾವು ಟ್ರೈಕೋಡರ್ಮಾ ಕಲ್ಚರ್ ಅನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ವಾರದ ನಂತರ ಇಲ್ಲಿ ನೋಡ್ಬೋದು ನೀವು ಹಸಿರು ಕಾಣ್ತಾ ಇದೆ. ಸೊ ಟ್ರೈಕೋಡರ್ಮಾ ಆ ರಾಗಿಯ ಮೇಲೆ ಬೆಳೆದಿದೆ. ಅದನ್ನು ನಾವು ನಂತರ ಮಿಶ್ರಣ ಮಾಡ್ತಾ ಇದ್ದೀವಿ. ಇಲ್ಲಿ ಚಿತ್ರದಲ್ಲಿ ಮಿಶ್ರಣ ಮಾಡಿ ಒಣಗಿಸ್ತಾ ಇದೀವಿ. ಒಣಗಿಸಿದ ನಂತರ ಅದನ್ನು ಇಲ್ಲಿ ಚಿತ್ರದಲ್ಲಿ ಪ್ಯಾಕೆಟ್ಗೆ ಹಾಕಿ 1 kg ಪ್ಯಾಕೆಟ್ ನಲ್ಲಿ ಹಾಕಿ ಸೀಲ್ ಮಾಡಿ ನಾವು ಹೌದು. ಸೊ ಈ ಟ್ರೈಕೋಡರ್ಮಾವನ್ನು ಹೇಗೆ ನಾವು ಉಪಯೋಗಿಸಬಹುದು ಅಂತಂದ್ರೆ 3-4 ವಿಧಾನದಲ್ಲಿ ಉಪಯೋಗಿಸಬಹುದು. ಮೊದಲನೇದಾಗಿ ಬೀಜಗಳ ಜೊತೆ ಈ ಟ್ರೈಕೋಡರ್ಮಾ ಪ್ಯಾಕೆಟ್ ಗಳನ್ನು ಮಿಶ್ರಣ ಮಾಡಬಹುದು. ನಂತರ ಕೊಟ್ಟಿಗೆ ಗೊಬ್ಬರ ಇದೆ, ಕೊಟ್ಟಿಗೆ ಗೊಬ್ಬರದ ಕೂಡಲೂ ನಾವು ಮಿಶ್ರಣ ಮಾಡಬಹುದು. ಕೊಟ್ಟಿಗೆ ಗೊಬ್ಬರ ಜೊತೆ ನಾವು ಮಿಶ್ರಣ ಮಾಡುವಾಗ ಇದನ್ನ ನಾವು 5ರಿಂದ 10 kg 1 ಟನ್ ಕೊಟ್ಟಿಗೆ ಗೊಬ್ಬರ ಏನಿದೆ ಅದ್ರ ಜೊತೆ ಮಿಶ್ರಣ ಮಾಡ್ಬಿಟ್ಟು ನೀವು ಒಂದು 15 ದಿವಸ ಇಡಬೇಕಾಗುತ್ತೆ. ಸೊ ಎಲ್ಲ ಇದನ್ನ ನೀವು ನೆರಳಿನಲ್ಲಿ ಇಟ್ರೆ ಉತ್ತಮ. ಮತ್ತೆ ನೀರು ಹಾಕ್ಬೇಕಾಗುತ್ತೆ ಮೊದಲನೇ ನೀವು. ನಂತರ ದಿನಕ್ಕೊಂದ್ಸತಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಸೊ ಈ ರೀತಿ ಮಾಡಿದ ನಂತರ 15 ದಿವಸ ಮಾಡಿ 15 ದಿವಸದ ನಂತರ ನೀವು ಈ ಕೊಟ್ಟಿಗೆ ಗೊಬ್ಬರವನ್ನು ನಿಮ್ಮ ವಿವಿಧ ರೀತಿಯ ಬೆಳೆಗಳಿಗೆ ಹಾಕ್ಬಹುದು. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ಕಾಣಬಹುದು ಟ್ರೈಕೋಡರ್ಮಾ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕಿರೋದು ಬೆಳ್ಳನೆ ಏನ್ ನೀವು ಕಾಣಿಸ್ತಾ ಇದೆ ಪೌಡರ್ ತರ, ಅದು ಟ್ರೈಕೋಡರ್ಮಾ ಬೆಳೆದಿರೋದು ಈ ಕೊಟ್ಟಿಗೆ ಗೊಬ್ಬರದಲ್ಲಿ. ಇಲ್ಲಿ ಕೂಡ ನೀವು ನೋಡಬಹುದು ವರ್ಮಿ ಕಾಂಪೋಸ್ಟ್ ಜೊತೆ ಟ್ರೈಕೋಡರ್ಮಾನ ಮಿಶ್ರಣ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇನ್ನೊಂದು ನೀವು ಕೇಳಿರ್ಬೋದು ವೇಸ್ಟ್ ಡಿಕಂಪೋಸರ್ ಅಂತ. ಸೊ ವೇಸ್ಟ್ ಡಿಕಂಪೋಸರ್ 30 ಗ್ರಾಮ್ ಸಣ್ಣ ಪ್ಯಾಕೆಟ್ ನಲ್ಲಿ ಬರ್ತದೆ. ಅದಕ್ಕೆ 20ರಿಂದ 30 ರೂಪಾಯಿ ಅಷ್ಟೇ. ಸೊ ಈ ವೇಸ್ಟ್ ಡಿಕಂಪೋಸರ್ ನೀವು ಉಪಯೋಗಿಸ್ಬೇಕು ಅಂತಂದ್ರೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ 2 kg ಏನು ಬೆಲ್ಲ ಇದೆ, ಬೆಲ್ಲವನ್ನು ನೀವು 200 ಲೀಟರ್ ನೀರಿನಲ್ಲಿ ಮೊದಲು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ನಂತರ ಅದಕ್ಕೆ 1 ಬಾಟಲ್ ಏನು ವೇಸ್ಟ್ ಡಿಕಂಪೋಸರ್ ಇರ್ತದೆ 30 ಗ್ರಾಮ್ದು ಅದನ್ನ ನಾವು ಹಾಕ್ಬೇಕಾಗುತ್ತೆ. ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 5 ದಿವಸದವರೆಗೆ ನೀವು ತಿರುಗಿಸ್ತಾ ಇರ್ಬೇಕು. ಸೊ ತಿರುಗಿಸಿದ ನಂತರ 5ನೇ ದಿವಸಕ್ಕೆ ಅದು ಕೆನೆ ಬಣ್ಣಕ್ಕೆ ತಿರುಗ್ತದೆ. ಅದಾದ ನಂತರ ವೇಸ್ಟ್ ಡಿಕಂಪೋಸರ್ ಅನ್ನು ನೀವು ತ್ಯಾಜ್ಯ ವಸ್ತುಗಳನ್ನು ಕೊಳೆಸೋದಕ್ಕೂ ಕೂಡ ನೀವು ಉಪಯೋಗಿಸಬಹುದು. ಇಲ್ಲ ಅದನ್ನು 1ರಿಂದ 1 ಭಾಗದ ಈ ವೇಸ್ಟ್ ಡಿಕಂಪೋಸರ್ ಏನಿದೆ ಅದನ್ನ ನೀವು ಒಂದು 3 ಭಾಗದ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಕೂಡ ನೀವು ಮಾಡಬಹುದು. ಸೊ ಇದರಿಂದ ಉತ್ತಮವಾದ ರಿಸಲ್ಟ್ ಕೂಡ ಬರ್ತಾ ಇದೆ. ರೈತರೆಲ್ಲ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಇದು ವೇಸ್ಟ್ ಡಿಕಂಪೋಸರ್ ನ ಚಿತ್ರವನ್ನು ನೀವು ಕಾಣಬಹುದು. ಇದು ಸೊ ಯಾವ ರೀತಿ ಮಾಡೋದು ಅಂತ ಮೊದಲನೇ ಚಿತ್ರದಲ್ಲಿ ನೀವು ನೋಡಬಹುದು. ಬೆಲ್ಲ ಇದೆ, ವೇಸ್ಟ್ ಡಿಕಂಪೋಸರ್ ಇದೆ. 3ನೇ ಚಿತ್ರದಲ್ಲಿ ವೇಸ್ಟ್ ಡಿಕಂಪೋಸರ್ ನ ಡ್ರಮ್ಗೆ ಹಾಕ್ತಾ ಇದ್ದಾರೆ 200 ಲೀಟರ್ ನೀರಿಗೆ. ಮತ್ತೆ 4ನೇ ಚಿತ್ರದಲ್ಲಿ ಮಿಶ್ರಣ ಮಾಡಿ ಕೆನೆ ಬಣ್ಣದ ಬೇರೆ ನೀವು ಕಾಣಬಹುದು. ಸೊ ಜೈವಿಕ ಗೊಬ್ಬರವನ್ನು ಬಳಸುವ ವಿಧಾನಗಳಿಗೆ ಬಂದರೆ ಮೊದಲನೇದು ಬೀಜೋಪಚಾರ. ಸೊ ಈ ಬೀಜೋಪಚಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಆ ಬೀಜಕ್ಕೆ ಈ ಜೈವಿಕ ಗೊಬ್ಬರ ಹಾಕುವ ಮೊದಲು ಅಂಟು ದ್ರಾವಣ ಬೇಕಾಗ್ತದೆ. ಅಂಟು ದ್ರಾವಣ ಅಂತಂದ್ರೆ ಒಂದು ನೀವು ಬೆಲ್ಲದ ಪಾಕವನ್ನು ಮಾಡ್ಬೋದು, ಇಲ್ಲ ನಿಮಗೆ ಇನ್ನೊಂದು ದ್ರಾವಣ ಇರ್ತದೆ ಅದನ್ನು ಕೂಡ ನೀವು ಇದಕ್ಕೆ ಉಪಯೋಗಿಸಬಹುದು. ಸೊ 10% ಬೆಲ್ಲದ ದ್ರಾವಣವನ್ನು ತಯಾರಿಸಬಹುದು, ಅಥವಾ ನೀವು 40% ಗಮ್ ಅರೇಬಿಕಾ ಅಂತ ಅಂಟು ದ್ರಾವಣ ಬರುತ್ತೆ, ಅದನ್ನ 2ರಲ್ಲಿ ಒಂದನ್ನ ನೀವು ಉಪಯೋಗಿಸಬಹುದು. ನಂತರ ಈ ತಯಾರಿಸಿದ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಚೀಲವನ್ನು ನೆಲದಲ್ಲಿ ಹಾಕ್ಬೇಕು. ಅದರ ನಂತರ ಆ ಪ್ಲಾಸ್ಟಿಕ್ ಚೀಲದ ಮೇಲೆ ನಿಮ್ಮ ಬೀಜಗಳೇನಿದಾವೆ ಅದನ್ನು ನೀವು ಮೊದಲು ಹರಡಬೇಕಾಗುತ್ತೆ. ಹರಡಿದ ನಂತರ ಈ ಅಂಟು ದ್ರಾವಣ ಏನ್ ಮಾಡಿದೀರಾ ಅದನ್ನು ನೀವು ಆ ಬೀಜಗಳ ಮೇಲೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿದ ನಂತರ ಆ ಬೀಜದ ಜೊತೆ ಈ ಅಂಟು ದ್ರಾವಣವನ್ನು ಚೆನ್ನಾಗಿ ಏಕರೂಪವಾಗಿ ಮಿಶ್ರಣ ಮಾಡಬೇಕಾಗ್ತದೆ. ಮಿಶ್ರಣ ಮಾಡಿದ ನಂತರ ಏನು ಜೈವಿಕ ಗೊಬ್ಬರ ಇರ್ತದೆ ಆ ಜೈವಿಕ ಗೊಬ್ಬರವನ್ನು ಆ ಬೀಜಗಳ ಮೇಲೆ ಲೇಪನ ಮಾಡಿ ಒಂದು 30 ನಿಮಿಷಗಳ ಕಾಲ ನೆರಳಿನಲ್ಲಿ ಇಟ್ಟು ನಂತರ ನೀವು ಬೀಜವನ್ನು ಬಿತ್ತಬಹುದು. ಸೊ ಇಲ್ಲಿ ನೀವು ನೋಡಬಹುದು ಈ ಚಿತ್ರದಲ್ಲಿ ಬೀಜಗಳ ಜೊತೆ ಈ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ನಂತರ ಸಸ್ಯದ ಬೇರಿನ ಉಪಚಾರ ಅಥವಾ ಸಸ್ಯದ ಬೇರನ್ನು ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಮುಳುಗಿಸುವುದು. ಸೊ ಈ ರೀತಿ ಮಾಡುವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ
1 ಅಥವಾ 2 ಕೆಜಿ ಜೈವಿಕ ಗೊಬ್ಬರ ಇದೆ, ಅದನ್ನು 5 ರಿಂದ 10 ಲೀಟರ್ ನೀರಿನಲ್ಲಿ ಮೊದಲು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತದೆ. ನಂತರ ಈ ಏನು ನಾಟಿ ಮಾಡುವ ಗಿಡಗಳಿದೆ ಆ ಗಿಡಗಳನ್ನು ಈ ಜೈವಿಕ ಗೊಬ್ಬರ ಏನು ಮಿಶ್ರಣ ಮಾಡಿದ ನೀರಿನಲ್ಲಿ ಒಂದು 20 ರಿಂದ 30 ನಿಮಿಷ ಅವುಗಳ ಬೇರುಗಳನ್ನ ಆ ನೀರಿನಲ್ಲಿ ಇಡಬೇಕಾಗುತ್ತೆ. ಇದಾದ ನಂತರ ಆ ಸಸ್ಯಗಳನ್ನು ನೀವು ಮುಖ್ಯ ಜಾಗದಲ್ಲಿ ಅಥವಾ ಮುಖ್ಯ ಕ್ಷೇತ್ರದಲ್ಲಿ ನೀವು ಇದನ್ನು ಕೂಡ ನಾಟಿ ಮಾಡಬಹುದು. ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಈ ಜೈವಿಕ ಗೊಬ್ಬರಗಳ ದ್ರಾವಣ ಏನಿದೆ ನಾವು ಮಾಡಿದೀವಿ, ಅದರಲ್ಲಿ ನಾವು ಆ ಗಿಡಗಳನ್ನ ಇಟ್ಟು 20 ರಿಂದ 30 ನಿಮಿಷ ಇಟ್ಟು ಮತ್ತೆ ನಂತರ ಮುಖ್ಯ ಕ್ಷೇತ್ರದಲ್ಲಿ ಇವುಗಳನ್ನ ನಾಟಿ ಮಾಡಬಹುದು. ನಂತರ ಮಣ್ಣಿನ ಅಥವಾ ಗೊಬ್ಬರಗಳ ಜೊತೆ ಈ ಜೈವಿಕ ಗೊಬ್ಬರಗಳನ್ನು ಸೇರಿಸೋದಾದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ 2 ಕೆಜಿ ಜೈವಿಕ ಗೊಬ್ಬರ ಇದ್ದರೆ ಅವುಗಳನ್ನು ನೀವು ಒಂದು 2 ರಿಂದ 4 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗ್ತದೆ. ನಂತರ ಈ ಜೈವಿಕ ಗೊಬ್ಬರವನ್ನು 50 ರಿಂದ 100 ಕೆಜಿ ಏನ್ ಕೊಟ್ಟಿಗೆ ಗೊಬ್ಬರ ಇದೆ ಅವುಗಳ ಜೊತೆ ಚೆನ್ನಾಗಿ ನಾವು ಮೊದಲು ಮಿಶ್ರಣ ಮಾಡ್ತೇವೆ. ಮಿಶ್ರಣ ಮಾಡ್ಬಿಟ್ಟು ನಾವು ಅದನ್ನ ಒಂದು 12 ಗಂಟೆ, ಇವತ್ತು ಸಂಜೆ ನಾವು ಮಾಡಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಬೇಕಾದ್ರೆ ಅದನ್ನ ಉಪಯೋಗಿಸ್ಬೋದು. ಸೊ ಇವು ನಾನು ಏನು ಜೈವಿಕ ಗೊಬ್ಬರಗಳ ಬಳಕೆ, ಯಾವ ಇದರಲ್ಲಿ ವಿವಿಧ ರೀತಿಯ ಜೈವಿಕ ಗೊಬ್ಬರಗಳು ಏನಿದಾವೆ ಅವುಗಳ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಟ್ಟಿದ್ದೀನಿ. ಯಾವ್ದಾದ್ರು ಪ್ರಶ್ನೆಗಳು ಇವುಗಳ ಬಗ್ಗೆ ಇದ್ರೆ ನೀವು ನನ್ನನ್ನು ಕೇಳ್ಬೋದು. ಹಲೋ ಸರ್ ಹೇಳಿ ಸರ್. ಯೂಮಿಕು ಸಿವಿಡ್ ಎಕ್ಸ್ಟ್ರಾಕ್ಟ್ ಜೊತೆ ಮಿಕ್ಸ್ ಮಾಡಬಹುದಾ? ಸಿವಿಡ್ ಎಕ್ಸ್ಟ್ರಾಕ್ಟ್ ಜೊತೆನಾ? ಹಲೋ, ಯಾವ್ದ್ರ ಜೊತೆ ಅಂದ್ರಿ ಸರ್? ಹಲೋ, ಹೇಳಿ ಸರ್. ಸಿವಿಡ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸರ್. ಮಿಕ್ಸ್ ಮಾಡಬಹುದಾ ಸರ್? ಕೇಳ್ತಾ ಇದೆಯಾ? ಎಷ್ಟು ದಿನ ಇಡ್ಬೋದು? ಹಲೋ, ಮಿಕ್ಸ್ ಮಾಡಿ ಎಷ್ಟು ದಿನ ಇಡ್ಬೋದು? ಮಿಕ್ಸ್ ಮಾಡಿ ಜಾಸ್ತಿ ಇಡೋದು ಬೇಡ ಅನ್ಸುತ್ತೆ ಸರ್ ಅದು. ಹೌದಾ? ಈಗ ನೀವು ರೆಡಿ ನೀವು ಕೊಡ್ತಿರಲ್ಲ ಸರ್ ಕಟ್ ಆಗ್ತಾ ಇದೆ ನಿಮ್ದು ಮಾತು. ನಿಮ್ಮದು ಹಂಗೆ ಕೇಳಿಸ್ತಾ ಇದೆ. ನೀವೇನೋ ರೆಡಿ ಮಾಡ್ಕೊಂಡಿದ್ರಲ್ಲ ಅಂತ ಕೇಳಿಸ್ತು, ಅದ್ರ ನಂತರ ಏನ್ ಹೇಳಿದ್ರಿ ಕೇಳಿಸ್ತಿಲ್ಲ ಸರ್. ನೀವು ಕೊಡ್ತಿರಲ್ಲ ನನಗೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಇದು ಅದೇ ಸಿವಿಡ್ ಎಕ್ಸ್ಟ್ರಾಕ್ಟ್ ನಾನೇ ಕೊಡ್ತೀನಿ ಸರ್. ಹೇಳಿ ಸರ್. ವಾಟರ್ ಜೊತೆ ಮಿಕ್ಸ್ ಮಾಡಿ ಟ್ರೈಕೋಡರ್ಮನ್ ಕೊಡ್ಬೋದು ಸರ್? ಸರ್ ವಾಟರ್ ಯಾವ ಕ್ರಾಪ್ ಕೊಡ್ತೀರಾ ಅಂತ ಹೇಳಿದ್ರೆ ಹೇಳ್ಬೋದು ಸರ್. ನಾನು ಅಡಿಕೆಗೆ ಸರ್, ಅಡಿಕೆಗೆ ಸ್ಪ್ರಿಂಕ್ಲರ್ ಮೂಲಕ ಕೊಡ್ಬೋದು. ಸ್ಪ್ರಿಂಕ್ಲರ್ ಮೂಲಕ ನೀವು ಇದು ಲಿಕ್ವಿಡ್ ಕೊಡ್ಬೇಕು ಸರ್. ಅದೇ ಲಿಕ್ವಿಡ್ ಕೊಡ್ಬೋದು ಸರ್. ಸ್ಪ್ರಿಂಕ್ಲರ್ ಮೂಲಕ ಕೊಡ್ಬಾರ್ದು ಸರ್. ಡ್ರಿಪ್ ಮತ್ತೆ ನಮ್ಗೆ ಡ್ರಿಪ್ ಇಲ್ಲ ಸ್ಪ್ರಿಂಕ್ಲರ್ ಅದಾವೆ, ಅದ್ರ ಜೊತೆ ಕೊಡ್ಬೋದ್ರ ಅಂತ. ಸ್ಪ್ರಿಂಕ್ಲರ್ ಅಲ್ಲಿ ಅಂದ್ರೆ ಅದ್ ಹೆಂಗ್ ಬೀಳುತ್ತೆ ಅಂತ ಸ್ವಲ್ಪ ಹೇಳೋದು ಇದಾಗುತ್ತೆ ಸರ್. ಅಂದ್ರೆ ನೀವು ಮಧ್ಯೆ ಇಟ್ಟಿರ್ತೀರಾ. ಹೌದು, ಎಲ್ಲ ಸ್ಪ್ರಿಂಕ್ಲರ್ ಅದಾವೆ. ಒಂದು ಡ್ರಮ್ ಇಟ್ಕೊಂಡು ಮೋಟರ್ ಹತ್ರ ಮೋಟರ್ ಇಟ್ಕೊಂಡು ಅಲ್ಲ ತೊಂದ್ರೆ ಇಲ್ಲ, ಒಂದ್ 2 ದಿನ ಕರೆಕ್ಟ್ ಆಗಿ ಗಿಡದ ಬೇಸಿಗೆ ಬೀಳಲ್ಲ ಸರ್. ಅದು ಬೇಸಿಗೆ ಬೀಳೋದಿಲ್ಲ, ಒಟ್ಟಿಗೆ ಹೊಲ ಎಲ್ಲ ಬೀಳ್ತದೆ. ಹೊಲ ಎಲ್ಲ ಬೀಳ್ತದೆ. ನಿಮ್ಗೆ ಅಡಿಕೆ ಮಧ್ಯೆ ಏನೇನ್ ಹಾಕಿದೀರಾ? ಅಡಿಕೆ ಒಂದೇ ಸರ್. ಅಡಿಕೆ ಒಂದೇ ಅಂತಂದ್ರೆ ಬೇಸಿನ್ಗೆ ಹಾಕ್ಬಿಡಿ ಅಲ್ಲ ಸರ್. ಸುಮ್ನೆ ಯಾಕೆ ಸ್ಪ್ರಿಂಕ್ಲರ್ ಅಲ್ಲಿ ವೇಸ್ಟ್ ಮಾಡ್ತೀರಾ? ಅಲ್ಲ, ಬೇಸಿಗೆ ಹಾಕ್ಬೇಕಂದ್ರೆ ಲೇಬರ್ ಚಾರ್ಜಸ್ ಜಾಸ್ತಿ ಆಗ್ತಾವಲ್ಲ ಸರ್? ಸ್ಪ್ರಿಂಕ್ಲರ್ ಅಲ್ಲಿ ನಾನು ಹೇಳೋದಂತಂದ್ರೆ ನೀವು ಮಧ್ಯೆ ಏನೋ ಇಂಟರ್ ಕ್ರಾಪಿಂಗ್ ಇಲ್ಲ ಅಂತಂದ್ರೆ ಎಲ್ಲೆಲ್ಲೋ ಬೀಳ್ತಾವ ಅಷ್ಟೇ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಸರಿ, ಇದು ಒಟ್ಟಿಗೆ ಅಂತ ಅನುಕೂಲ ಅಂತ ಆಗತ್ತಲ್ಲ? ಯೂಸ್ ಆಗುತ್ತೆ, ಬಟ್ 100% ಯುಟಿಲೈಸೇಷನ್ ಆಗಲ್ಲ ಸರ್ ಅಷ್ಟೇ.
ಎಸ್ ಸರ್. ಬಟ್ ಕೊಡೋಗಿದ್ರೆ ಅದ್ರಲ್ಲಿ ಏನ್ ಮಿಕ್ಸ್ ಮಾಡ್ಬೇಕು? ಹಾ, ಅದ್ರ mix ಜೊತೆಗೆ ಅಂದ್ರೆ- ಬೆಲ್ಲ ಮಿಕ್ಸ್ ಮಾಡಿ ಇಡ್ಬೇಕು ಸರ್ ಡ್ರಮ್ನಾಗೆ. ಲಿಕ್ವಿಡ್ ಆದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದೇ ನೀವು powder ಲಿಕ್ವಿಡ್ ಜೊತೆಗೆ ಬೆಲ್ಲನು ಮಿಕ್ಸ್ ಮಾಡ್ಬೇಕು, 1 ವಾರ ಇಡ್ಬೇಕು ಸರ್ ಅದು. ಯಾವ್ದು? ಅದೇ ಟ್ರೈಕೋಡರ್ಮ ನೀರ್ನ ಮಿಕ್ಸ್ ಮಾಡಿ ಜೊತೆಗೆ ಬೆಲ್ಲನ ಮಿಕ್ಸ್ ಮಾಡಿ ಕೊಡ್ಬೇಕಾ ಸರ್ ಅಂದೆ. ಅಲ್ಲ, ನೀರ್ನಲ್ಲಿ 5 ದಿವಸ ಮಿಕ್ಸ್ ಮಾಡಿ ಇಡೋ ಅವಶ್ಯಕತೆ ಇಲ್ಲ. ಹೌದಾ? ನೀರ್ನಲ್ಲಿ ಮಿಕ್ಸ್ ಮಾಡಿ ತಕ್ಷಣನೇ ಕೊಡ್ಬೋದು. ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ರೆ 1 ವಾರದಿಂದ 15 ದಿವಸ ಇಡ್ಬೇಕು ಅಂತ ಹೇಳಿ. ಹೌದೌದು ಸರ್. ಅಲ್ಲಿ ಸ್ವಲ್ಪ ಒಂದೇ ದಿನ ಸಾಕಾಗತ್ರ ಅದು? ಸಾಕು ಸರ್. ಸರಿ. ಅದೇ ಸೂಕ್ಷ್ಮಾಣುಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಕೇಳಿದ್ದೆ ಸರ್. ಅಲ್ಲ, ಸೂಕ್ಷ್ಮಾಣುಗಳು ನೀವು ಹಾಕ್ಬೇಕು ಅಂತಂದ್ರೆ ಇದ್ರಲ್ಲಿ ಗೊಬ್ಬರದಲ್ಲಿ ಚೆನ್ನಾಗಿ ಅದು ಬೆಳೀತದೆ ಕ್ಲೀನ್ ಆಗಿ. ಹೌದು ಸರ್. ಅಂದ್ರೆ ನೀವು ಯಾಕೆ ನಾವಲ್ಲಿ ಹಾಕಿ ಬಿಡ್ತೀವಿ ಅಂತಂದ್ರೆ ಚೆನ್ನಾಗಿ ಬೆಳೆದಿರ್ತದೆ, ರೆಡಿ ಆಗ್ತದೆ, ಹಾಕಿದಾಗ ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ. ಇನ್ನು ಮಣ್ಣಲ್ಲೂ ಕೂಡ ನೀವು ಡೈರೆಕ್ಟ್ ಗೊಬ್ಬರ ಹಾಕ್ತಾರೆ ಬೆಳೀತದೆ, ಬಟ್ ಸ್ವಲ್ಪ ಲೇಟ್ ಆಗಿ ಬೆಳೀತದೆ ಅಂತ ಅಷ್ಟೇ. ಎಸ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮಂಜುನಾಥ್ ಮೈಸೂರಿಂದ. ಹೇಳಿ ಸರ್. ಸರ್, ಈಗ ತಾವು ಪ್ರೆಸೆಂಟೇಶನ್ ಕೊಟ್ಟಲ್ಲ ಸರ್? ಹೌದು ಸರ್. ಅದ್ರದ್ದು ಕಾಪಿ ಸಿಗ್ಬೋದಾ ಸರ್? ಯಾಕಂದ್ರೆ ಮೇಡಮ್ಗೆ ಗ್ರೂಪ್ ಅಲ್ಲಿ ಹಾಕಕ್ ಹೇಳ್ತೀನಿ ಸರ್ ಅದು. ಓಕೆ, ಯಾಕಂದ್ರೆ ನಮ್ಗೆ ತಿಳುವಳಿಕೆ ಏನಾಗುತ್ತೆ ಅಂದ್ರೆ ನೀವು ತುಂಬಾ ನೀಟಾಗಿ ಹೇಳ್ಕೊಂಡು ಹೊಂಟೋಗ್ಬಿಟ್ರಿ, ಬಟ್ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸರ್ ಮೇಡಮ್ಗೆ ಆದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ಬೋದಂತ ಅಷ್ಟೇ ಸರ್. ಯಾಕಂದ್ರೆ ಪಾಠ 4 ಗಂಟೆಲಿ ಕೇಳಿದ್ದು ನಮ್ಗೆ ಅಷ್ಟು ನೆನಪು ಇಟ್ಕೊಳಕ್ ಆಗಲ್ಲ ಎಲ್ಲಾನು. ಅರ್ಥ ಆಗ್ತದೆ. ಹೇಳ್ತೀನಿ ಸರ್ ಗ್ರೂಪ್ ಅಲ್ಲಿ ಶೇರ್ ಮಾಡಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್ ನಮಸ್ತೆ, ನಾನು ಶೋಧನ್ ಅಂತ ಮಾತಾಡ್ತಿರೋದು ಸರ್. ನಮಸ್ತೆ, ಹೇಳಿ ಸರ್. ಇದು ನಾನು ಎಲ್ಲ ರೈತರ ಪರವಾಗಿ ಕ್ವಶನ್ ಕೇಳ್ತಾ ಇದ್ದೇನೆ. ಏನು ನಮ್ಗೆ ಮೈಕ್ರೋ ಆರ್ಗನಿಸಮ್ಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಥವಾ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಅದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. 150 200 ರೂಪಾಯಿ ಇರುತ್ತೆ ಸರ್. ಓಕೆ, ಇವಾಗ ನಾವು ಅದನ್ನ ತಂದ್ಬಿಟ್ಟು ನಮ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳುವ ರೀತಿ ನೀವು ಹೇಳ್ಕೊಟ್ರ, ಏನು ಕೊಟ್ಟಿಗೆ ಗೊಬ್ಬರದಲ್ಲಿ 12 ಗಂಟೆ ಕಾಲ ಇಟ್ಕೊಳ್ಬಹುದು, ಅನಂತರ ನೀವು ಸ್ಪ್ರೆಡ್ ಮಾಡಿ ತೋಟಕ್ಕೆ ಅಂತ. ಸೊ ಈಗ ಅಲ್ಲಿ ಒಬ್ರು ಕ್ವೆಶನ್ ಕೇಳ್ತಾ ಇದ್ರು, ನಾವು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಮಾಡುದು ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ ಅಂತ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್ ನಾವು ನಿಮ್ಮಿಂದ. ಒಂದು ಎರಡನೇದು, ಇವಾಗ ನಾವೇನೇ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಭೂಮಿಯಲ್ಲಿ ಹಾಕಿದ್ಮೇಲೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗೆ ಅಲ್ಲಿ ಕೂಡ ಅದು ಮಲ್ಟಿಪ್ಲೈ ಆಗುವಂತ ಎನ್ವಿರಾನ್ಮೆಂಟ್ ಬಿಲ್ಡ್ ಮಾಡ್ಬೇಕು. ಸೊ ಆ ಎನ್ವಿರಾನ್ಮೆಂಟ್ ಬಿಲ್ಡ್ ಮಾಡ್ಬೇಕು ಅಥವಾ ಆ ಎನ್ವಿರಾನ್ಮೆಂಟ್ ಬಿಲ್ಡ್ ಆಗಿದೆಯೋ ಅನ್ನೋದು ಕೂಡ ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಬೇಕು ಸರ್. ಈ 2 ಪಾಯಿಂಟ್ ಇನಿಷಿಯಲಿ. ಓಕೆ ಸರ್. ಸೆಕೆಂಡ್ ಒನ್ ನನ್ಗೆ ಅರ್ಥ ಆಯ್ತು ಸರ್. ನೀವೇನ್ ಹೇಳಿದ್ರಿ ನನ್ಗೆ ಸ್ವಲ್ಪ ಸರಿ ಕೇಳಲಿಲ್ಲ ಅದು. ಫಸ್ಟ್ ಒನ್ ಅದೇ ಈಗ ಮಾಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು, ಇವಾಗ ನೋಡಿ ಅದು ಲಿಕ್ವಿಡ್ ರೂಪದಲ್ಲಿ ತಂದು ಗಿಡದ ಬಡ್ಡೆಗೆ ಹುಯ್ದಾಗ ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ನಾನು ಹಾಕ್ಬೇಕಂತ ಅನ್ಕೊಳ್ತೇನೆ. ಯಾಕಂದ್ರೆ ನನ್ಗೆ 1 ಲೀಟರ್ಗೆ 250 ರೂಪಾಯಿ ಆಗುತ್ತೆ. 250 ರೂಪಾಯಿಗೆ ನಾನು ಎಕರೆನ್ ಗಟ್ಲೆ ಹಾಕಕ್ ಆಗಲ್ಲ ಅದನ್ನ, ಅಲ್ವಾ ಸರ್? 200 ರೂಪಾಯಿಗೆ ಖರ್ಚು ಆಗಲ್ಲ. ಸೊ ಅದನ್ನ ಮಲ್ಟಿಪ್ಲಿಕೇಶನ್ ನಾವು ಹೇಗೆ ಮಾಡ್ಕೊಂಡು ಹಾಕುವಂತದ್ದು, ಮತ್ತೆ ಭೂಮಿಗೆ ಹಾಕಾದ್ಮೇಲೆ ಅದು ಆಟೋಮ್ಯಾಟಿಕ್ಲಿ ಇನ್ನೂ ಮಲ್ಟಿಪ್ಲೈ ಆಗ್ಬೇಕು. ಸೊ ಅದೇನು ಪ್ರಶ್ನೆ ನಂದು. ಸರಿ ಸರ್. ಈಗ ಮೊದಲನೇದು ಅಂತಂದ್ರೆ, ಈಗ ನೀವೇನ್ ತಂದಿರ್ತೀರಲ್ಲ ಸರ್, ಮಾಡ್ಬೋದು, ಬಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಕಂಟಾಮಿನೇಷನ್ ಆಗ್ಬಾರ್ದು ಸರ್ ಅದು. ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಗೆ 1 ಲೀಟರ್ ಟ್ರೈಕೋಡರ್ಮಾ ನೀವು ತಗೊಂಡಿರ್ಬೋದು, 1 ಲೀಟರ್ ಸೂಡೋಮೋನಾಸ್ ತಗೊಂಡಿರ್ಬೋದು, ನೀವು ತಗೊಂಡು ಹೋಗಿರ್ತೀರಾ ನೀವು. ಗೊತ್ತಾಯ್ತು. ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಕಂಟ್ರೋಲ್ ಕಂಡೀಷನ್ ಅಲ್ಲಿ ಮಾಡ್ಬೇಕು ಸರ್. ಎಲ್ಲ ಕೈ ಎಲ್ಲ ಕ್ಲೀನ್ ಆಗಿ ಇದಾಗಿರ್ಬೇಕು. ನಂತರ ಅದಕ್ಕೆ ಬೇಕಾದ ಮೀಡಿಯಾ ಬೇಕಲ್ಲ ಸರ್? ಹೌದು, ಮೀಡಿಯಾ ಬೇಕು. ಈಗ ಟ್ರೈಕೋಡರ್ಮಾ ಅಂತಂದ್ರೆ ನೀವು ಮೀಡಿಯಾ ಅಂತಂದ್ರೆ ನಾವು ಬ್ರಾತ್ ಅಂತೀವಿ, ಪೊಟೆಟೋ ಡೆಕ್ಸ್ಟ್ರೋಸ್ ಬ್ರಾತ್ ಅಂತೀವಿ, ಬೇಡ ಬಿಡಿ. ಇನ್ನೊಂದು ನಾನು ರಾಗಿದು ತೋರಿಸ್ತಾ ಇಲ್ಲ, ಅದ್ರಲ್ಲಿ ಬೆಳೆಸ್ಬೋದು. ಒಂದೊಂದು ವಾರಕ್ಕೆ ಒಂದ್ಸತಿ ನೀವು ಅದನ್ನ ಮತ್ತೆ ಬೆಳೆಸ್ಕೊತಾ ಹೋಗ್ಬೇಕು ರಾಗಿಲಿ. ಅಂದ್ರೆ 1 kg ರಾಗಿ ಪ್ಯಾಕೆಟ್ ತಗೊಳ್ಳೋದು ಸರ್ ನೀವು. ನೀವೇನ್ ಲಿಕ್ವಿಡ್ ತಂದಿರ್ತೀರಲ್ಲ, ಹೌದು, ಅದು ಮುಗಿಯೋವರೆಗೆ ನೀವು ಅದರಲ್ಲಿ ಬೆಳೆಸ್ಬೋದು. ಲಾಸ್ಟ್ 5 ಪ್ಯಾಕೆಟ್ ಉಳ್ಕೊತದಲ್ಲ, ಅದನ್ನ ಮತ್ತೆ ಮರಿ ಮಾಡ್ಕೊತಾ ಹೋಗ್ಬೇಕು ನೀವು.
ಸ್ವಲ್ಪ ಇನಿಷಿಯಲ್ ಫಸ್ಟ್ ಹಾಕೊಂಡು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ ನೀವು? ಹೌದು. ಈಗ ನಾವು ಮಶ್ರೂಮ್ ಅಲ್ಲೂ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಬೀಜ ಮಶ್ರೂಮ್ ಇದರಿಂದ ತಂದಿರ್ತೀವಿ ಅನ್ಕೊಳ್ಳಿ ಸರ್, ನೀವು ಎಲ್ಲಿಂದ ಹೊರಗಡೆಯಿಂದ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಇಂದ ತಂದಿರ್ತೀರಾ. ಸೊ ಅದನ್ನ ನಾವು ಬೆಳೆಸೋದು ರಾಗಿ ಬೀಜದಲ್ಲಿ ಬೆಳೆಸ್ತೀವಿ. ಸೊ ಆ ಪ್ಯಾಕೆಟ್ ಇಂದ ನಾವು ಈ ರಾಗಿನ ನಾವ್ ಹೆಂಗೆ ಇಲ್ಲಿ ಪ್ಯಾಕೆಟ್ ಅಲ್ಲಿ ನಾವು ಚಿತ್ರದಲ್ಲಿ ತೋರಿಸ್ತೀವಲ್ಲ, ಫಸ್ಟ್ ಸ್ಟೆರಿಲೈಸ್ ಮಾಡ್ಬೇಕು. ನೀವು ಸ್ಟೆರಿಲೈಸ್ ಮಾಡ್ಲಿಲ್ಲ ಅಂತಂದ್ರೆ ಕುದಿಸ್ಬೇಕು, ಅದನ್ನ ಬೇಯಿಸ್ಬೇಕು ಕುಕ್ಕರ್ ಅಲ್ಲಿ. ಅದೆಲ್ಲ ಮಾಡ್ಬೇಕಾಗುತ್ತೆ ನೀವು. ಆತರ ಮಾಡಿದ್ರೆ ಬೆಳೆಸ್ಕೊತಾ ಹೋಗ್ಬೋದು ಸರ್ ಅದು. ಹೋಗ್ಬಹುದು ಅಲ್ವಾ? ಬಟ್ ಏನ್ ಹೇಳ್ತೀರಂದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಮ್ ಇದೆಯಲ್ಲ ಸರ್, ಮೈಕ್ರೋ ರೈಸ್, ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಸತ್ಯ? ಬಿಕಾಸ್ ಇಟ್ ನೀಡ್ಸ್ ಎ ಹೋಸ್ಟ್ ಸರ್. ಅದು ಇಟ್ಸ್ ಅನ್ ಆಬ್ಲಿಗೇಟ್ ಸಿಂಬಯಾಂಟ್, ಸೊ ಇಟ್ ನೀಡ್ಸ್ ಎ ಹೋಸ್ಟ್. ಓಕೆ, ವ್ಯಾಮ್ ಆಗುದಿಲ್ಲ ಮಾಡ್ಲಿಕ್ಕೆ? ವ್ಯಾಮ್ ಆಗುದಿಲ್ಲ ಸರ್. ಅದು ಲ್ಯಾಬ್ ಅಲ್ಲೂ ಕಲ್ಚರ್ ಮಾಡಿದಾರೆ, ಬಟ್ ಬಹಳ ಸಕ್ಸಸ್ ಆಗಿಲ್ಲ ಸರ್. ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಟ್ ನೀಡ್ಸ್ ಎ ರೂಟ್. ಅದನ್ನ ಮಲ್ಟಿಪ್ಲೈ ಮಾಡೋ ಬಾರಿ ಕಷ್ಟ ಸರ್. ಅದು ಸೈಂಟಿಸ್ಟ್ ಗಳು ಬಹಳ ಕಷ್ಟ. ಅಷ್ಟಿದಾಗಿಲ್ಲ. ವ್ಯಾಮ್ ನಾಟ್ ಪಾಸಿಬಲ್. ಓಕೆ ಸರ್, ನೆಕ್ಸ್ಟ್ ಕ್ವೆಶ್ಚನ್ ಸರ್. ಈಗ ಭೂಮಿಗೆ ಹಾಕಾಯ್ತು, ಹಾಕಾದ್ಮೇಲೆ ಈಗ ನಮ್ಗೆ ಭೂಮಿಯಲ್ಲಿ ಹೇಗೆ ನಾವು ತೇವಾಂಶ ಮೇಂಟೈನ್ ಮಾಡ್ಬೇಕಾ ಅಥವಾ ಹೊದಿಕೆ ಮೇಂಟೈನ್ ಮಾಡ್ಬೇಕಾ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಹೊದಿಕೆ ಅಂತಂದ್ರೆ ಮಾಯಿಶ್ಚರ್ ಅಂತೂ ಇದ್ರೆ ಒಳ್ಳೇದು ಸರ್ ಯಾವಾಗ್ಲೂ. ಮಾಯಿಶ್ಚರ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಇಫ್ ದೇ ಆರ್ ಸ್ಪೋರ್ ಪ್ರೊಡ್ಯೂಸಿಂಗ್, ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಗೋ ಇಂಟು ಹೈಬರ್ನೇಷನ್. ಹೈಬರ್ನೇಷನ್ ಅಂತಂದ್ರೆ ಅದು ವರ್ಕ್ ಮಾಡಲ್ಲ, ಸುಮ್ನೆ ಇರುತ್ತೆ. ಮತ್ತೆ ವೆನ್ ಕಂಡೀಷನ್ಸ್ ಆರ್ ಫೇವರಬಲ್, ಇಟ್ ವಿಲ್ ಜರ್ಮಿನೇಟ್ ಅಂಡ್ ಇಟ್ ವಿಲ್ ಡೂ ಇಟ್ಸ್ ಆಕ್ಟಿವಿಟಿ. ಅದು ಓಕೆ, ಅದು ಒಳಗಡೆ ಹೋಗುತ್ತೆ ಸರ್, ಮಣ್ಣಿನ ಒಳಗಡೆ ಹೋಗುತ್ತಾ, ಮಣ್ಣಿನ ಮೇಲೆ ತೇವಾಂಶ ಮೇಂಟೈನ್ ಮಾಡ್ಕೊಳ್ಬೇಕಾ ನಾವು, ಹೇಗೆ ಸರ್ ಇದು? ಇದು ಈಗ ಅವರು ಅಡಿಕೆ ಗಿಡದ ಹೇಳ್ತಾ ಇದ್ರು ಸರ್ ಅವರು. ಅಡಿಕೆ ಹೇಳಿ. ಅಡಿಕೆ ಗಿಡದಲ್ಲಿ ಅಂತಂದ್ರೆ ಅದ್ರ ಬೇಸಿನ್ ಏನಿದೆ, ಅದರಲ್ಲಿ ಬೇಸಿನ್ ನಲ್ಲಿ ಮಾಯಿಶ್ಚರ್ ಇರಬೇಕು. ಮೇಲ್ಗಡೆ ನಾವು ರೈತರಾಗಿ ನಾವು ಮೇಲ್ಗಡೆ ನೋಡ್ತೇವೆ ಯೂಶುವಲಿ. ಸೊ ನೋಡಿದಾಗ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರ್ಲೇಬೇಕು ಅಂತ ಹೇಳ್ತಿರೋದು. ಮಾಯಿಶ್ಚರ್ ಸ್ವಲ್ಪ ಇರ್ಲೇಬೇಕು ಸರ್. ಇಲ್ದಿದ್ರೆ ಅಂತಂದ್ರೆ ಅತಿನೂ ಬೇಕಾಗಿಲ್ಲ, ಇದಕ್ಕೆ ಸ್ವಲ್ಪ ಅಂತೂ ಮಾಯಿಶ್ಚರ್ ಕಂಟೆಂಟ್ ಇರ್ಬೇಕು. ಸರ್ವೈವ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದಾಗುತ್ತೆ, ಅದು ಏನೋ ಇಟ್ ವಿಲ್ ನಾಟ್ ಬಿ ಏಬಲ್ ಟು ವರ್ಕ್. ಸರ್, ಇವಾಗ ನಾವು ನೀರ್ ಬಿಟ್ಟಾಗ ಕೆಲವು ಕಡೆ ನೀರ್ ನಿಂತು ಬಿಡುತ್ತೆ ಅಂತ ತಿಳ್ಕೊಳ್ಳಿ ಸರ್. ಸೊ ಅಲ್ಲಿದ್ದಂತ ಮೈಕ್ರೋ ಆರ್ಗಾನಿಸಮ್ ಸತ್ತೋಗ್ತಾವ ಸರ್, ನಿಮ್ಗೆ ನಿಂತ್ರೆ ಎಲ್ಲಾದ್ರೂ ಸತ್ತೋಗ್ತಾವ ಅಂತಂದ್ರೆ, ಇಫ್ ಇಟ್ ಇಸ್ ಏರೋಬಿಕ್ ಸತ್ತೋಗುತ್ತೆ ಸರ್. ತುಂಬಾ ಟೈಮ್ ಇದ್ರೆ ಹಂಗೆ, ಈಗ ನೀರು 2-3 ದಿವಸ ಹಂಗೆ ಫುಲ್ ಫ್ಲಡೆಡ್ ಕಂಡೀಷನ್ ಇತ್ತು ಅಂತಂದ್ರೆ ಸತ್ತೋಗುತ್ತೆ ಕೆಲವು. ಇಫ್ ದೇ ಆರ್ ಅನರೋಬಿಕ್, ದೇ ವಿಲ್ ಬಿ ಏಬಲ್ ಟು ಸರ್ವೈವ್. ಅಂದ್ರೆ ಗಾಳಿ ಬೇಕಾಗಿರುವ ಮೈಕ್ರೋಬ್ಸ್ ಆದ್ರೆ ಬದುಕಲ್ಲ, ಗಾಳಿ ಬೇಡದೇ ಇರೋ ಮೈಕ್ರೋಬ್ಸ್ ಆದ್ರೆ ದೇ ವಿಲ್ ಬಿ ಏಬಲ್ ಟು ಸರ್ವೈವ್. ಓಕೆ. ಸೊ ಒಂದು ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ಸಾಧಾರಣ ಈ ಕ್ವಶನ್ ಎಲ್ಲರ ಹತ್ರನು ಎಲ್ಲರಿಗೂ ಇರುತ್ತೆ, ನಾನು ಅದಕ್ಕೆ ಹೇಳಿದ್ರು ರೈತರ ಪರವಾಗಿ ಕೇಳ್ತಿದ್ದೇನೆ ಅಂತ. ಒಂದು ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು ಎಲ್ಲರೂ, ಯೂಸ್ ಮಾಡುವವರು. ಸೆಕೆಂಡ್ ಥಿಂಗ್ ಏನ್ ಸರ್? ಸೆಕೆಂಡ್ ಥಿಂಗ್, ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಹಾಕಿದ್ರೆ ಒಳ್ಳೇದು ಸರ್. ಅದಕ್ಕೆ ಯೂಸ್ ಆಗುವಂತ ನ್ಯೂಟ್ರಿಯೆಂಟ್ಸ್ ಗಳು ಸ್ವಲ್ಪ ಹಾಕಿದ್ರೆ. ಯಾವ್ದು ಸರ್ ಅದೆಲ್ಲ? ಈಗ ಟ್ರೈಕೋಡರ್ಮ ಆದ್ರೆ ಸ್ವಲ್ಪ, ಈ ಜಾಗಿರಿ ಸ್ವಲ್ಪ ಹಾಕಿದ್ರೆ ಬೆಟ್ರು. ಜಾಗರಿ ಸೊಲ್ಯೂಷನ್ ಸ್ವಲ್ಪ ಹಾಕಿದ್ರೆ ಬೆಟ್ರು. ಭೂಮಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಅದ್ರ ಇದಾಕ್ದಾಗ ಟ್ರೈಕೋಡರ್ಮ ಹಾಕ್ದಾಗ್ಲೇ ಸ್ವಲ್ಪ ಹಾಕ್ಬಿಟ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ನೀವು ಅಲ್ಲಿ ಇದ್ರಲ್ಲಿ ಹಾಕಿರ್ತೀರಲ್ಲ, FIM ಜೊತೆ ಹಾಕಿದ್ರೇನು ಒಳ್ಳೇದು ಸರ್ ಅದು. FIM ಹಾಕಿಲ್ಲ ಅಂದ್ರೆ, FIM ಇದ್ದ ಪಕ್ಷದಲ್ಲಿ ಓಕೆ ಬಿಡಿ ಸರ್, ಅಲ್ಲಿ ಒಂದು ಮೀಡಿಯಾ ಸಿಕ್ತು ಅದಕ್ಕೆ ಮಲ್ಟಿಪ್ಲೈ ಆಗ್ಲಿಕ್ಕೆ. ನಾವು ರೈತರು ಈಗ ಹೇಳಿದ್ರಲ್ಲ ಲಿಕ್ವಿಡ್ ಹಾಕ್ತೇವೆ ಅಂತ, ಲಿಕ್ವಿಡ್ ಹಾಕದಂತಹ ರೈತರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಂತ? ಅದು ಬೆಲ್ಲ ಎಲ್ಲ ಹಾಕುದು ಕಷ್ಟ ಸರ್. ಸ್ವಲ್ಪ ಗ್ರೀನ್ ಮೆನ್ಯೂರ್ ಇರ್ಬೋದು, ಮತ್ತೆ ಸೆಲ್ಲೋಸ್ ರಿಚ್ ಮೆಟೀರಿಯಲ್ಸ್ ಸ್ವಲ್ಪ ಹಾಕಿದ್ರು ನಡೀತದೆ. ಒಣಗಿದ ಎಲೆಗಳು ಅವೆಲ್ಲ ಹಾಕಿದ್ರೆ ಅದನ್ನ ಮಾಯಿಶ್ಚರ್ ಕನ್ಸರ್ವ್ ಮಾಡುತ್ತೆ, ಮತ್ತೆ ಡಿಗ್ರೇಡೇಷನ್ಗೂ ಹೆಲ್ಪ್ ಆಗುತ್ತೆ ಸರ್ ಅದು. ಫೈನ್ ಸರ್, ಓಕೆ, ಥ್ಯಾಂಕ್ ಯು. ಸರ್, ಓಸ್ಟರ್ ಮಶ್ರೂಮ್ ಬೆಡ್ಸ್ ಇರತ್ತಲ್ಲ, ಅದನ್ನು ಆರ್ಗ್ಯಾನಿಕ್ ಮೆನ್ಯೂರ್ ಆಗಿ ಯೂಸ್ ಮಾಡ್ಬೋದು ಅಂತ ಕೇಳ್ಪಟ್ಟಿದ್ದೆ. ಹೇಗ್ ಯೂಸ್ ಮಾಡ್ಬೋದು ಅಂತ ಏನಾದ್ರು ಡೀಟೇಲ್ ಕೊಡ್ಬೋದಾ? ಆಯಿಸ್ಟರ್ ಮಶ್ರೂಮ್ ಏನ್ ಮೇಡಮ್? ಆಯಿಸ್ಟರ್ ಮಶ್ರೂಮ್ದು ಯೂಸ್ಡ್ ಬೆಡ್ಸ್ ಇರತ್ತಲ್ಲ, ಸ್ಪೆಂಟ್ ವೇಸ್ಟ್ ಹೇಳ್ತಾ ಇದ್ದೀರಾ? ಸ್ಪೆಂಟ್ ಬೆಡ್ಸ್. ಅದ್ರಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ಬೋದು ಅಂತ ಕೇಳ್ಪಟ್ಟಿದೆ. ನಾನ್ ಆರ್ಗ್ಯಾನಿಕ್ ಆಯಿಸ್ಟರ್ ಮಶ್ರೂಮ್ ಬೆಳಿತಾ ಇದ್ದೀನಿ, ಬಟ್ ಅದ್ರ ಬೆಡ್ ನ ಹೇಗ್ ಯೂಸ್ ಮಾಡ್ಕೋಬಹುದು ಅಂತ ತಿಳ್ಕೊಬೇಕಾಗಿತ್ತು. ಮೇಡಮ್, ಅದನ್ನ ನೀವು ಈ ಕಾಂಪೋಸ್ಟ್ ಯಾವಾಗಾದ್ರೂ ಮಾಡಿದೀರಾ?
ಇಲ್ಲ ಇಲ್ಲ, ನಾ ಏನು ಮಾಡಿಲ್ಲ, ಅದೇ ತಿಳ್ಕೊಂಡು ಮಾಡೋಣ ಅಂತ. ಹಾ, ಅದನ್ನ ಸ್ವಲ್ಪ ಶ್ರೆಡ್ ಮಾಡ್ಬಿಟ್ಟು ಬ್ರೇಕಪ್ ಮಾಡಿ ಹಾ ಗುಂಡಿಲಿ ಸ್ಪ್ರೆಡ್ ಲೇಯರ್ ಬೈ ಲೇಯರ್ ಹಾಕಿ ಸ್ವಲ್ಪ ಕೌಡಂಗು ಎಲ್ಲ ಮಧ್ಯೆ ಮಧ್ಯೆ ಮಿಶ್ರಣ ಮಾಡಿ ಹಾಕಿ ಹಾ ಹಾ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮತ್ತೆ ಕೆಲವು ಕಲ್ಚರ್ ಏನಾದ್ರು ಸಿಕ್ಕಿದ್ರೆ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಸಿಕ್ಕಿದ್ರೆ ಅವುಗಳು ಸ್ವಲ್ಪ ಹಾಕಿ ಮಿಶ್ರಣ ಮಾಡಿ ಒಂದು 90 ಡೇಸ್ ಇಟ್ರೆ 90 to 120 ಡೇಸ್ ಇಟ್ರೆ ಸ್ವಲ್ಪ ಕಾಂಪೋಸ್ಟ್ ಆಗುತ್ತೆ ಮೇಡಮ್ ಅದು. ಓಕೆ, 90 ಡೇಸ್ ಇರ್ಬೇಕಾ? 90 to 120 ಡೇಸ್ ಇಟ್ರೆ ನಮ್ಮಲ್ಲೂ ಮಾಡಿದ್ದಾರೆ ಇವರು, ನಮ್ಮ ಮೇಡಮ್ ಅವರೊಬ್ರು ಅದನ್ನ ಮಶ್ರೂಮ್ ಹುಡುಗರಿಗೆ ಇದಿರ್ತದೆ, ಕೋರ್ಸ್ ಇರ್ತದೆ, ಗಳನ್ನೆಲ್ಲ ಉಪಯೋಗಿಸಿ ಮಾಡಿದ್ದಾರೆ. ಅದನ್ನ ಕೂಡ ಮಾರಕ್ಕೆ ರೆಡಿ ಆಗ್ತಾ ಇದಾರೆ ಅವರು. ಓಕೆ ಓಕೆ, ಅದಕ್ಕೆ ಇಲ್ಲೆಲ್ಲ ರಿಕ್ವೈರ್ಮೆಂಟ್ ಇದೆಯಾ ಸರ್ ಓಯಿಸ್ಟರ್ ಮಶ್ರೂಮ್ ಸ್ಪೆಂಡ್ ಬ್ಯಾಗ್ಸ್ಗೆ? ಅಂದ್ರೆ ಅದ್ರದ್ದು ಅಂತಂದ್ರೆ ನೀವು ಇವು ಇದ್ರೆ ಅವುಗಳಿಗೂ ಯೂಸ್ ಮಾಡ್ಬೋದಲ್ಲ ಮೇಡಮ್, ಕುರಿ ಕೋಳಿಗಳಿಗೆ? ಹಾ ಹಾ ಹಾ, ಅವ್ರು ಅದಕ್ಕೂ ತಗೊಳ್ತಾರಾ? ಅದು ಯೂಸ್ ಮಾಡ್ಬೋದು. ಇದು ಮಾಡಿದ್ರೆ ಎನಿ ಕಂಪೋಸ್ಟ್ ಪೀಪಲ್ ವಿಲ್ ಬೈ. ಓಕೆ ಓಕೆ, ತಗೊಳ್ತಾರೆ ಗೊಬ್ಬರ ಪ್ರಕಾರ. ಈಗ ನರ್ಸರಿ ಆತರ ಜಾಗದಲ್ಲಿ ಸೆಲ್ ಮಾಡ್ಬೋದಾ? ಮಾಡ್ಬೋದು ಮೇಡಮ್, ವೆಬ್ಸೈಟ್ ಮಾಡ್ಬೋದು. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್ ಹೇಳಿ ಹಲೋ, ಕೇಳ್ತಾ ಇದೆ, ಹೇಳಿ ಸರ್. ಸರ್ ಬರೀ ಬೆಳೆ ಬೆಳಿಬೋದು? ಹಲೋ, ಏನೋ ಬೆಳೆ ಬೆಳಿಬೋದಾ ಅಂತ ಕೇಳುತ್ತೆ ಸರ್, ಮೊದಲನೇ ಕೇಳಿಸ್ಲಿಲ್ಲ ಸರ್. ಜೈವಿಕ ಗೊಬ್ಬರ ಬಳಸ್ಕೊಂಡು ಬೆಳೆ ಬೆಳಿಬೋದಾ ಅಂತ ಸರ್. ಈಗ ಕೆಲವು ಕಂಪನಿಗಳು ಬರೀ ನಮ್ದೊಂದು ಹಾಕಿ ಸಾಕಾಗುತ್ತೆ, ಜೈವಿಕ ಗೊಬ್ಬರ ಹಾಕಿ ಸಾಕಾಗುತ್ತೆ, ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ. ಓಕೆ, ನಿಮ್ಮ ಪ್ರಶ್ನೆ ಅಂತಂದ್ರೆ ಬೇರೆ ಯಾವ ಇದು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಗಳು ಉಪಯೋಗಿಸದೆ ಬರೀ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬೋದು ಅಂತ ಕೇಳ್ತಾ ಇದೀರಾ ಸರ್, ಅಥವಾ ಬರೀ ಬಯೋ ಫರ್ಟಿಲೈಸರ್ ಅಲ್ಲೇ ಕ್ರಾಪ್ ಬೆಳಿಬೋದಾ ಅಂತ ಕೇಳ್ತಾ ಇದ್ದೀರಾ? ಜೈವಿಕ ಗೊಬ್ಬರದಲ್ಲೇ ಬೆಳಿಬಹುದಾ ಅಂತ. ಜೈವಿಕ ಗೊಬ್ಬರ ಜೊತೆ ನೀವು ಇದು ಏನ್ ಹೇಳೋದು, ಕೊಟ್ಟಿಗೆ ಗೊಬ್ಬರ ಅವುಗಳು ನೀಮ್ ಕೇಕು ಅಂತವೆಲ್ಲ ಉಪಯೋಗಿಸ್ಬೇಕು ಸರ್. ಸರ್ ಎಷ್ಟು ಬೇಕಾಗುತ್ತೆ ಸರ್ ಪರ್ಸೆಂಟೇಜ್ ಅಂದಾಜು? ಈಗ ಎಷ್ಟು ಕೊಡ್ಬೇಕಾಗುತ್ತೆ ಸರ್? ಒಂದು 20 ಗುಂಟೆಗೆ ಕೊಡ್ತೀನಿ, ಎಷ್ಟು ಕೊಡ್ಬೇಕಾಗುತ್ತೆ ಸರ್? ನಮ್ ಸುಮಾರು ರಿಸಲ್ಟ್ ಯಾವ ಪರ್ಸೆಂಟ್ ಸರ್ ಕೇಳ್ತಾ ಇದ್ದೀರಾ ನೀವು? ಸರ್ ಈಗ ಅಂದಾಜು ಈಗ ಒಂದ್ 20 ಗುಂಟೆ ಒಂದ್ 8 ಗೊಬ್ಬರ ಕೊಟ್ಟಿರ್ತೀವಿ, ಅಷ್ಟೇ ಸಾಕಾಗುತ್ತಾ? ತಿರುಗಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತಾ? ಕೆಮಿಕಲ್ ಬೇಕು ನಾವು ಕೊಡೋದಿಲ್ಲ ಅಂತಂದ್ರೆ ಜೈವಿಕ ಗೊಬ್ಬರ ಜೊತೆ ಕೊಡ್ಬೇಕಾಗುತ್ತೆ ಸರ್. ನಿಮ್ಗೆ ಎರಡು ಆಪ್ಷನ್ ಇದೆ ಸರ್. ಹೇಳಿ ಸರ್. ಒಂದು ಪೂರ್ಣ ಆರ್ಗ್ಯಾನಿಕ್ ಹೋಗೋದು, ಹಾ, ಇಲ್ಲ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಎರಡೂ ಮಾಡ್ತೀರಾ ಅಂತಂದ್ರೆ ಅವಾಗ ಒಂದು 50% ಮಾಡ್ಬೋದು ಸರ್. ಓಕೆ ಸರ್. ಹಲೋ, ಅರ್ಥ ಆಯ್ತು ಸರ್. ಹಾ, ಈಗ ನೈಟ್ರೋಜನ್ ಬದಲು ನೀವು ಇದು ಕೊಡ್ಬೋದು, ಯಾವ್ದೋ ರೈಸೋಬಿಯಂ ಇರ್ಬೋದು ಅಥವಾ ಅಜಿಟೋಬ್ಯಾಕ್ಟೀರಿಯಾ ಇರ್ಬೋದು, ಅಜೋಸ್ಪೆರಿಲಮ್ ಕೊಡ್ಬೋದು. ಈಗ ರಂಜಕ ಫಾಸ್ಫರಸ್ ಬೇಕು ಅಂತಂದ್ರೆ ಇದು ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಫಂಜೈ ಕೊಡ್ಬೋದು ಸರ್. ಆತರ ಆರ್ಗಾನಿಕ್ ಮಾಡ್ತೀನಿ ಅಂತಂದ್ರೆ ಅವು ಜೈವಿಕ ಗೊಬ್ಬರಗಳನ್ನು ನೀವು ಉಪಯೋಗಿಸಬಹುದು ಸರ್. ಓಕೆ ಸರ್. ರೋಗ ರುಜಿನಗಳಿಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಉಪಯೋಗಿಸಬಹುದು. ಸರ್, ಈಗ ಕೆಮಿಕಲ್ ಜೊತೆ ಕೊಡ್ತೀನಿ ಅಂದ್ರೆ ಹೆಂಗ್ ಕೊಡ್ಬೇಕಾಗುತ್ತೆ ಸರ್? ಕೆಮಿಕಲ್ ಅದು ಎರಡು ಮಿಕ್ಸ್ ಮಾಡಿ ಕೊಡ್ತೀನಿ ಅಂತಂದ್ರೆ ಬೀಜೋಪಚಾರ ನೀವು ಯಾವ ಈ ತರ ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಸರ್. ನೀವು ಈಗ ಬೀಜೋಪಚಾರ ಅಂತಂದ್ರೆ ಇದು ಲಾಸ್ಟ್ ಹೋಗ್ಬೇಕು ಸರ್, ಜೈವಿಕ ಗೊಬ್ಬರ. ಆಮೇಲೆ ಈಗ ಕೊಟ್ಟಿಗೆ ಗೊಬ್ಬರ ಜೊತೆ ಕೊಟ್ರೆ ಅದು ಬೇರೆ ತರ. ಬಟ್ ಈಗ ಆಲ್ರೆಡಿ ನೀವು ಮಣ್ಣಿಗೆ ಕೊಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಕೆಮಿಕಲ್ ಕೊಟ್ಟು 1 ವಾರ ಅಥವಾ 10 ದಿವಸ ಬಿಟ್ಟು ಕೊಟ್ರೆ ಒಳ್ಳೇದು. ಸರ್, ಇದನ್ನೇ ಕೇಳ್ತೀವಿ ಸರ್ ನಾವು. ಅದೇ ತರ. ಓಕೆ ಸರ್. ಈಗ ಅದ್ರ ಜೊತೆ ಮಿಶ್ರಣ ಮಾಡಿ ಕೊಡ್ಬೋದು ಸರ್. ಈ ವಾರ ಕೆಮಿಕಲ್ ಕೊಟ್ಟು ಅಂದ್ರೆ ನೆಕ್ಸ್ಟ್ ವಾರಕ್ಕೆ ಇದು ಜೈವಿಕ ಗೊಬ್ಬರ ಕೊಡ್ಬೋದು. ಗ್ಯಾಪ್ ಕೊಟ್ರೆ ಒಳ್ಳೇದು ಸರ್. 1 ವಾರ ಬೇಕಾ ಸರ್ ಮಿನಿಮಮ್? ಅಟ್ಲೀಸ್ಟ್ ಕೊಡ್ಬೇಕು ಸರ್. ಸರ್, ಒಂದು 10 ಲೋಡ್ ದನದ ಗೊಬ್ಬರ ಇದೆ, ಅದ್ರ ಜೊತೆಗೆ ಯಾವ್ಯಾವ್ದನ್ನ ಮಿಕ್ಸ್ ಮಾಡ್ಬೋದು ಸರ್ ಇವಾಗ ಕೊಡೋದಕ್ಕೆ? 1 ಲೋಡ್ ಅಂತಂದ್ರೆ 1.5 ಟನ್ ಸರ್. 1500 kg ತಾನೆ 1 ಲೋಡ್ ಟ್ರ್ಯಾಕ್ಟರ್ ಅಲ್ಲಿ ಬರೋದು. 1 ಟನ್ ಇಟ್ಕೊಳ್ಳಿ ಸರ್. 1 ಟನ್ ಇಟ್ಕೊಂಡ್ರೆ 10 ಟನ್ ಆಗುತ್ತೆ ಅಂದ್ರೆ ಎಷ್ಟು ಇವೆಲ್ಲ ಏನೇನು ಯೂಸ್ ಮಾಡ್ಬೋದು, ಅದಕ್ಕೆ ಮಿಕ್ಸ್ ಮಾಡ್ಬೋದು ಸರ್? ಸರ್, ಈ ಬೆಳೆ ಯಾವ ಸರ್? ಸರ್, ಬೆಳೆ ತೆಂಗು ಅಡಿಕೆ. ತೆಂಗು ಅಡಿಕೆ ಅಂತಂದ್ರೆ ನೀವು ಸೂಡೋಮೋನಾಸ್ ಟ್ರೈಕೋಡರ್ಮಾ 2 ಸಾಕು ಸರ್. ಮತ್ತೆ ಇದ್ರದ್ದು ನಿಮ್ಮ ಸಾಯಿಲ್ ಅಲ್ಲಿ ಇದ್ರದ್ದು ಪ್ರಾಬ್ಲಮ್ ಇದೆಯಾ? ನೆಮಟೋಡ್? ಏನಿಲ್ಲ ಸರ್. ನೆಮಟೋಡ್ ಇಲ್ಲ ಅಂದ್ರೆ
ನಾವ್ ಹೇಳ ಸರ್ 5 ರಿಂದ 10 kg 1 ಟನ್ಗೆ ಹಾಕಿ ಅಂತ. ನೀವು 5 kg ಟ್ರೈಕೋಡರ್ಮಾ 5 kg ಸೂಡೋಮೋನಾಸ್ ಹಾಕಿ ಸರ್. ಕೆಲಸ ಇದೆಯಾ ಸರ್? ಒಂದ್ ಲೋಡಿಗೆ ಹೇಳ್ತಾ ಇರೋದ ನೀವು? 1000 kgಗೆ ಸರ್. 1000 kg 1000 kgಗೆ 5 kg ಟ್ರೈಕೋಡರ್ಮಾ 5 kg ಸೂಡೋಮೋನಾಸ್ ಹಾಕಿ ಸರ್. ಎರಡೇ ಸಾಕಾ ಸರ್? ಎರಡೇ ಸಾಕು. ಓಕೆ ಸರ್. ಅಂದ್ರೆ ಮೇನ್ಲಿ ತೆಂಗು ಮತ್ತೆ ಅಡಿಕೆಗೆ ಇವೆರಡು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಸರ್ ಅದು. ಓಕೆ ಸರ್. ಓಕೆ ಸರ್. ಜೊತೆಗೆ ಬೇಕು ಅಂತಂದ್ರೆ ಫಾಸ್ಫೇಟ್ ಸಾಲ್ಬಲೈಸರ್ PSB ಅಂತೀವಿ ನಾವು, PSB ಅಂತ ಅದನ್ನ ಹಾಕ್ಬೋದು. ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೀವಿ. ಎಷ್ಟು ಮಿಕ್ಸ್ ಮಾಡಿ ಎಷ್ಟು ದಿವಸ ಇಡ್ಬೇಕಾಗುತ್ತೆ ಸರ್ ದನಗೊಬ್ಬರ ಜೊತೆ? ಆಮೇಲೆ 1 ವಾರ ಅಂತ ಇಟ್ರೆ ಒಳ್ಳೆ ಸರ್. ಅಂದ್ರೆ ಚೆನ್ನಾಗಿ 2 ಸಲ ಮಿಕ್ಸ್ ಮಾಡ್ಬೇಕಾ ಸರ್ ಅದು? ಏನ್ ಹೇಳಿ? ಒಂದ್ಸಲ ಮಿಕ್ಸ್ ಮಾಡಿದ್ರೆ ಒಂದ್ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕ ಅಥವಾ 2 ಸಲ ಮಾಡ್ಬೇಕಾ ಸರ್? ಮಿಕ್ಸ್ ಮಾಡ್ಬೇಕಾ ಸರ್ ಅದು? ಇಲ್ಲ, ಮಿಕ್ಸ್ ಮಾಡಿ ತಿರುಗಿಸಿದ್ರೆ ಒಳ್ಳೇದು. ಓಕೆ ಸರ್. ಒಂದ್ ವಾರ ಅಂತೀವಲ್ಲ ಸರ್, ಮಿಕ್ಸ್ ಒಂದ್ 5 ದಿವಸಕ್ಕೊಂದ್ಸರಿ ಮಿಕ್ಸ್ ಮಾಡಿ ಉತ್ತಮ ಸರ್. ದಿನಕ್ಕೊಂದ್ಸತಿ ತಿರುಗಿಸಿದ್ರೆ ಉತ್ತಮ ಅಂತಂದೆ. ಓಕೆ ಸರ್. ಮಿಕ್ಸಿಂಗ್. ಓಕೆ ಸರ್. ಹಲೋ. ಹಾ ಹೇಳಿ ಸರ್. ಸರ್, ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಶ್ರೂಮ್ ಬೆಳಿಬೋದಾ? ಬೆಳಿಬಹುದು ಸರ್, ಬಟ್ ಇದು ಬೆಳೆಯಕ್ಕಾಗಲ್ಲ. ಯಾವ್ದು ಏನಂತೀವದು, ಆಯಿಸ್ಟರ್ ಬೆಳೆಯಕ್ಕಾಗಲ್ಲ. ಬಟನ್ ಬೆಳಿಬಹುದು. ಬಟ್ ಮತ್ತೆ ಮೇಡಮ್ ಕೇಳಿದ್ರಲ್ರಿ, ಆಯಿಸ್ಟರ್ ಮಶ್ರೂಮ್ ಬದಲು ಕೇಳಿದ್ರ ಅವ್ರು ಕಾಂಪೋಸ್ಟ್ ಅಂತ. ಸರ್ ಅದೇ ನಾನು ಹೇಳ್ತಾ ಇರೋದು. ಆಯಿಸ್ಟರ್ ಮಶ್ರೂಮ್ ಇವುಗಳಲ್ಲಿ ಯಾವ್ದಾದ್ರು ಭತ್ತದ ಹುಲ್ಲು, ಕಬ್ಬಿನ ತರಗು ಅವುಗಳೆಲ್ಲ ಚೆನ್ನಾಗಿ ಬೆಳೀತದೆ. ಕಾಂಪೋಸ್ಟ್ ಅಲ್ಲಿ ಬೆಳಿಬೇಕು ಅಂತಂದ್ರೆ ಬಟನ್ ಮಶ್ರೂಮ್ ಅಂತ ಬರುತ್ತೆ ಸರ್ ಅದು. ಬಟ್ ನೀವು ಸ್ಟೆರಿಲೈಸ್ ಮಾಡ್ಬೇಕು ಕಾಂಪೋಸ್ಟ್ ನ. ವಾಷ್ಟೀಕರಣ ಅಂತೀವಲ್ಲ, ಹೌದ್ರಿ. ಸ್ಟೆರಿಲೈಸ್ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಗ್ರೋತ್ ಗೀತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅಂದ್ರೆ ಸರ್ ಒಟ್ಟು ಆಯಿಸ್ಟರ್ ಬೆಳೆಯಕ್ ಸಾಧ್ಯತೆ ಇಲ್ಲ. ಆಯಿಸ್ಟರ್ ಅಷ್ಟು ಚೆನ್ನಾಗಿ ಬರಲ್ಲ ಸರ್ ಅದರಲ್ಲಿ. ಓಕೆ. ಬಟನ್ ಸ್ವಲ್ಪ ಸೂಟೇಬಲ್ ಕಂಪ್ಯಾರಿಟಿವ್ಲಿ ಅಂತ. ಸರ್ ಅದು ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಬೋದಲ್ರಿ ಕಾಂಪೋಸ್ಟ್ ಗೊಬ್ಬರಕ್ಕೆ? ಅದು ಬಟನ್ ಮಶ್ರೂಮ್ ಬೆಳೆಯಕ? ಬಟನ್ ಮಶ್ರೂಮ್ ಬೆಳೆಯಕ್ಕೆ ಬೇಕಾಗಿಲ್ಲ ಅನ್ಕೋತೀನಿ ಸರ್ ಅದು. ಹೌದ್ರಿ. ಓಕೆ ಸರ್. ಬೇರೆ ಇದಕ್ಕಾದ್ರೆ ಕಾಂಪೋಸ್ಟ್ ಉಪಯೋಗಿಸಿದ್ರೆ ಹಾಕ್ಬೋದು ಸರ್. ಓಕೆ ಸರ್. ಯಾಕಂದ್ರೆ ನಿಮ್ಮ ಐಡಿಯಾ ಇರೋದಲ್ಲಿ ಇದು ಬೆಳೆಯಕ್ ತಾನೆ ಬಟನ್ ಮಶ್ರೂಮ್ ಬೆಳೆಯೋದಲ್ವಾ, ಸೊ ಅಲ್ಲಿ ಟ್ರೈಕೋಡರ್ಮಾದ ಅವಶ್ಯಕತೆ ಇರಲ್ಲ ಸರ್ ಅಲ್ಲಿ. ಸರ್ ಅದ್ರ ನಾವು ಬೆಳೆದು ಆಯಿಸ್ಟರ್ ಸರ್ ಕೇಳಿ ಇಲ್ಲಿ, ನೀವು ಅದಕ್ಕೆ ಟ್ರೈಕೋಡರ್ಮಾ ಹಾಕಿದ್ರೆ ಸ್ಟೆರಿಲೈಸ್ ಮಾಡುವಾಗೆಲ್ಲ ಸತ್ತೋಗುತ್ತಲ್ಲ. ಅದಕ್ಕೆ ಕೇಳಿದೆ ಸರ್. ಮೇಡಮ್ ಕೇಳಿದ್ರಿ, ಇದೇ ಒಂದು ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ನೀವು ಆಯಿಸ್ಟರ್ ಮಶ್ರೂಮ್ ಬದಲನ ಅದನ್ನ ಹೇಳಿದ್ರಿ. ಸರ್ ಅದು ಬೇರೆ. ಅದು ಅವ್ರು ಕೇಳಿರೋದು ಈಗ ಭತ್ತದ ಹುಲ್ಲಲ್ಲಿ ಆಯಿಸ್ಟರ್ ಬೆಳೆದಿದಾರ ಅವರು. ಬೆಳೆದಿರೋ ಬ್ಯಾಗ್ ಗಳಿದಾವಲ್ಲ, ವೇಸ್ಟ್. ಹೌದ್ರಿ. ಹೌದು. ಆ ವೇಸ್ಟ್ ಏನ್ ಮಾಡೋದು ಅಂತ ಕೇಳಿದವ್ರು ನನ್ನ. ಓಕೆ. ನಮಗ್ ಕನ್ಫ್ಯೂಸ್ ಆಯ್ತ್ರಿ ಸರ್. ಆ ಬ್ಯಾಗ್ ನ ವೇಸ್ಟ್ ಕುರಿ ಕೋಳಿಗಳು ಕೊಡಬಹುದು, ನಂತರ ಅದರಿಂದ ಗೊಬ್ಬರ ಮಾಡ್ಬೋದು ಅಂತ ಹೇಳಿರೋದಷ್ಟೇ ನಾವು. ವರ್ಮಿ ಕಂಪೋಸ್ಟ್ ಮಾಡ್ಬೋದ್ರಿ. ವರ್ಮಿ ಕಂಪೋಸ್ಟ್ ಅಲ್ಲ, ಕಾಂಪೋಸ್ಟ್. ವರ್ಮಿ ಕಂಪೋಸ್ಟ್ ಇನ್ನೊಂದ್ ತರ ಇದೆ ಸರ್ ಪ್ರೊಸೀಜರ್ ಅದು. ಓಕೆ ಸರ್. ಮತ್ತೆ ಎರೆಹುಳುಗಳು ಬೇಕು ಅದಕ್ಕೆ. ಎರೆಹುಳು ಬೇಕು. ಎರೆಹುಳುಗಳು ತಂದು ನಾವು ಮತ್ತೆ ಬೆಳೆಸ್ಕೊತಾ, ಅದು 120 ದಿವಸ ಇಡ್ಬೇಕು ಸರ್ ಅದು. ಓಕೆ ಸರ್. ಓಕೆ. ಥ್ಯಾಂಕ್ ಯು. ಸರಿ ಸರ್. ಹೇಳಿ ಸರ್. NPK ನ ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೊತೆಗೆ ಮಿಕ್ಸ್ ಮಾಡ್ಬೋದಾ? ಸರ್ ಆಲ್ರೆಡಿ ಹೇಳಿದೆ ನಾನು, ಇದು ರಾಸಾಯನಿಕ ಮತ್ತೆ ಇದು ಜೈವಿಕ ಗೊಬ್ಬರ ಜೊತೆಗೆ ಹಾಕ್ಬಾರ್ದು ಅಂತ ಹೇಳಿದ್ದೀನಿ ಸರ್. ಜೈವಿಕ ಗೊಬ್ಬರನು ಜೈವಿಕ ರೋಗನಾಶಕಗಳನ್ನು ಮಿಕ್ಸ್ ಮಾಡಬಹುದಾ ಅಂತ? Sir, any fertilizer or any insecticide, any pesticide, you are not supposed to mix with the biological, organic. ಜೊತೆ ಕೊಡುವಂಗೆ ಇಲ್ಲ ಸರ್ ಇದು. ಬೀಜ ಜೊತೆ ಮಿಶ್ರಣ ಮಾಡಂಗಿದ್ರೆ ಇದು ಲಾಸ್ಟ್ ಬರುತ್ತೆ ಜೈವಿಕ ಗೊಬ್ಬರ. ಅಲ್ಲ ಸರ್, ನಾನ್ ಹೇಳ್ತಾ ಇರೋದು ಅಜೋಕ್ಟೋಬ್ಯಾಕ್ಟರ್, ರೈಬೋಜಿಮು, PSP, MSP ಇವೆಲ್ಲ ಅದನ್ನ ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೊತೆಗೆ ಮಿಕ್ಸ್ ಮಾಡ್ಕೋಬಹುದಾ ಅಂತ? ಮಾಡ್ಬೋದು ಸರ್, ಇದು ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು, ಏನ್ ತೊಂದ್ರೆ ಇಲ್ಲ. ಎಲ್ಲ ಲಿಕ್ವಿಡ್ ಬರುತ್ತಲ್ಲ 5 ಲೀಟರ್ನು ಹಾಕಿ ಒಂದ್ 4 ದಿನ ಇಟ್ಟು ಹಾಕ್ಬೋದಾ? ಅಲ್ಲ, ನೀವು ಯಾವ್ದ್ರ ಜೊತೆ ಅದನ್ನೇ ಏದ್ರ ಜೊತೆ ಮಿಶ್ರಣ ಮಾಡ್ತೀರಿ ಸರ್? ಈಗ ಇದ್ ಮಾಡ್ತಾರಲ್ಲ, ಏನೋ ಕಪ್ಪು ಸಗಣಿ
ಮಿಶ್ರಣ ಮಾಡಿದ್ರೆ ಜಾಸ್ತಿ ಮಿಶ್ರಣ ಮಾಡಿದ ತಕ್ಷಣ ಕೊಡ್ಬೇಕು ಸರ್ ಅದು. ಈ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಇಟ್ಟು ಜಾಸ್ತಿ ದಿವಸ ಇಟ್ಕೊಂಡು ಕೂತ್ಕೊಳ್ಳಂಗಿಲ್ಲ ಅದು. ಮಿಶ್ರಣ ಮಾಡಿದ್ರೆ ಅವತ್ತೇ ಕೊಡ್ಬೇಕು ನೀವು. ಆಲೂಗೆಡ್ಡೆ ಜೊತೆಗೆ ಹಾಕ್ಬೋದಾ NPK ನ ರಸ ಅಲ್ದ್ರಲ್ಲ? ಆಲೂಗೆಡ್ಡೆ ಜೊತೆಗೆ ಆಲೂಗೆಡ್ಡೆ ರಸ ಜೊತೆಗೆ ಹಾಕಿದ್ರೆ ಡೆವಲಪ್ ಆಗುತ್ತೆ ಅಂದ್ರಲ್ಲ ಸರ್? ಅದು ಫಂಗಸ್ಗೆ ಸರ್. ಆಲೂಗೆಡ್ಡೆ ಬ್ಯಾಕ್ಟೀರಿಯಾ ಬೆಳೆಯಲ್ಲ ಆಲೂಗೆಡ್ಡೆಯಲ್ಲಿ. ಆಲೂಗೆಡ್ಡೆ ರಸದಲ್ಲಿ ಶಿಲೀಂಧ್ರಗಳಿದಾವಲ್ಲ, ಶಿಲೀಂಧ್ರ ಬೆಳ್ಸಕ್ಕಷ್ಟೇ ಸರ್ ಆಲೂಗೆಡ್ಡೆ ರಸ. ಬ್ಯಾಕ್ಟೀರಿಯಾಗೆ ಬೇರೆ ಸರ್. ಅದ್ಯಾವ್ದು ಸರ್? ನ್ಯೂಟ್ರಿಯೆಂಟ್ ಬ್ರಾತ್ ಅಂತ ಬರುತ್ತೆ, ಅದು ಸಿಗುತ್ತೆ. ಅದು ಅವು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್. ಅದು ಆಲೂಗೆಡ್ಡೆ ಈಸಿ, ಅದು ಶಿಲೀಂಧ್ರಕ್ಕೆ ಮಾತ್ರ. ಬ್ಯಾಕ್ಟೀರಿಯಾ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಅದ್ರಲ್ಲಿ. ಸರ್ ಅರ್ಥ ಆಯ್ತಾ ಸರ್ ಹೇಳಿದ್ದು? ಹಾ ಸರಿ ಸರ್. ಏನಾದ್ರೂ ಪ್ರಶ್ನೆಗಳಿದೆಯಾ ಸರ್? ಇದೆ ಹೇಳಿ ಸರ್. ಸರ್ ನಮಸ್ತೆ. ಹಲೋ. ಹಾ ಹೇಳಿ ಸರ್. ಸರ್ ನಮಸ್ತೆ. ಈಗ ನಾವು ಕಲಬುರಗಿಯಿಂದ ಮಾತಾಡೋದು ರೀ. ಹಾ ಹೇಳಿ ಸರ್. ಸರ್ ಇಲ್ಲಿ ಜೈವಿಕ ಗೊಬ್ಬರದಲ್ರಿ ಬಯೋ NPK ಅಂತ ಹೇಳಿ ಸಪರೇಟ್ ಆಗಿ ಘಟಕ ಸಿಗುತ್ತಾ ಸರ್? ಇಲ್ಲಿ ಬಯೋ NPK ಸಿಗುತ್ತಾ ಅಂತ ಹೇಳಿ. ಬಯೋ NPK ಅಂತಂದ್ರೆ ನನ್ನ ಇದ್ರ ಪ್ರಕಾರ ಇದಿದೆ ನೋಡಿ ಸರ್. ಇದು ಏನು ಆರ್ಕಾ ಮೈಕ್ರೋಬಿಯಲ್ ಕನ್ಸರ್ವೇಷನ್ ಇದೆಯಲ್ಲ, ಅದ್ರಲ್ಲಿ ಇವೆಲ್ಲ ಇದಾವೆ. ಅದ್ರ ಜೊತೆಗೆ ಇನ್ನೊಂದು ಇದೆ ಹೇಳಿ ಸರ್. ಹಾ ಸರ್, ಮೈಕ್ರೋ AMC ಸರ್. ನೀವು NPK ಅಂದ್ರೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಲಿಲ್ಲ ನನ್ಗೆ. ಅದೇ ಸರ್, ನಾವು NPK ಕೇಳಿದ್ದು ನಾನು. NPK ತಾನೇ? ಹಾ ಹೌದು ಸರ್. NPK ಅಂತಂದ್ರೆ ನೀವು AMC ಅಂತ ಬರುತ್ತೆ ಸರ್, ಆರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಾ ಅಂತ. ಓಕೆ. NPK ಜೊತೆಗೆ ಒಂದು ಜಿಂಕು ಸಿಗುತ್ತೆ ಫ್ರೀ ಆಗಿ. ಓಕೆ. ಬೈ 3 get 1 ಫ್ರೀ ಅಂದಂಗೆ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲಿಕ್ವಿಡ್ ಇರುತ್ತೆ ಸರ್, ಅದು ಪೌಡರ್ ಅಲ್ಲೂ ಬರುತ್ತೆ, ಉಪಯೋಗಿಸಬಹುದು ನೀವು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸರ್ ನಮ್ದು ಇನ್ನೊಂದು ಕ್ವಶನ್ ಇದೆ. ಹಲೋ. ಹಾ ಹೇಳಿ ಸರ್. ಹಲೋ ಸರ್, ಈಗ ನನ್ನ ತೋಟದಲ್ಲಿ ತೆಂಗು, ಅಡಿಕೆ, ಬಾಳೆ ಮತ್ತೆ ಕಾರ್ಡಮಮ್, ಏಲಕ್ಕಿ ಪ್ಲಸ್ ಮೆಣಸು, ಕಾಳು ಮೆಣಸು. ಹಾ ಸರ್. ಇಷ್ಟು ಕೂಡ ಹಾಕಿದೀನಿ ಸರ್. ಹಿಂಗ್ ತಮ್ಗೆ ಕಾಣ್ತಿರ್ಬೋದು, ಹಾ ಹಿಂಗ್ ಹಾಕಿದೀನಿ. ಸೊ ಇದಕ್ಕೆಲ್ಲ ಕಾಂಬಿನೇಷನ್ ಗೊಬ್ಬರ ಏನ್ ಹಾಕ್ಬೋದು ಸರ್? ಒಂದು ವರ್ಷಕ್ಕೆ ಯಾವ ಟೈಮಲ್ಲಿ ಏನ್ ಹಾಕ್ಬೋದು ಅಂತ ಒಂದು ಮಾಹಿತಿ ಬೇಕಿತ್ತು. ಹಾ, ಇದಕ್ಕೆ ಅಂತಂದ್ರೆ ಕಾಮನ್ ಆಗಿ ನೀವ್ ಹೇಳಿರೋ ಪ್ರಕಾರ ಟ್ರೈಕೋಡರ್ಮಾ ಸೂಡೋಮೋನಾಸ್ ಬೆಸ್ಟ್ ಸರ್. ಇದಕ್ಕೆ ಅಡಿಕೆಗೂ ಹೊಂದುತ್ತೆ, ಬಾಳೆಗೂ ಹೊಂದುತ್ತೆ, ತೆಂಗುಗೂ ಹೊಂದುತ್ತೆ, ನಿಮ್ಮ ಇದಕ್ಕೂ ಏನದು ಕಾರ್ಡಮಮ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಮ ಇದ್ರದ್ದು ಪೆಪ್ಪರ್ ಒಂದು 4 months ಒಂದ್ಸತಿ ಕೊಟ್ರೆ ಒಳ್ಳೇದು ಸರ್, ಕೊಟ್ಟಿಗೆ ಗೊಬ್ಬರ ಜೊತೆ. ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಸರ್ ಅದು? ಸರ್ ನೀವು ಬೇಸಿನಲ್ಲಿ ಹೆಂಗೋ ಹಾಕೋದ್ರಿಂದ ಒಂದು 2 ಬಾಂಡ್ಲಿ ಸರ್. ಕೊಟ್ಟಿಗೆ ಗೊಬ್ಬರ 2 ಬಾಂಡ್ಲಿ. ಸೊ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು 5 kg, 5 ಅಂತಂದ್ರೆ ನೀವು ಇವೆರಡು ಹಾಕೋದ್ರಿಂದ 5 kg ಟ್ರೈಕೋಡರ್ಮಾ, 5 kg ಸೂಡೋಮೋನಾಸ್ 2 ಸಾಕು ಸರ್. ಒಂದು ವಾರ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗಿಡಗಳಿಗೆ ಹಾಕಿದ್ರೆ ಉತ್ತಮ. ಹಲೋ ಸರ್. ಸರ್ ಅಲ್ಲೊಬ್ರು ಪ್ರಶ್ನೆ ಕೇಳಿದ್ರು, ಒಂದೇ ಡ್ರಮ್ಮಿಗೆ ಸೂಡೋಮೋನಾಸ್, ವ್ಯಾಮ್ ಮತ್ತೆ ಟ್ರೈಕೋಡರ್ಮಾ, NPK, ಬಯೋ ಎಲ್ಲದೂ ಮಿಕ್ಸ್ ಮಾಡ್ಕೊಂಡು ಒಂದೇ ಡ್ರಮ್ಮಿಗೆ ಹಾಕೊಂತ ಹೋಗ್ಬೋದಾ ಸರ್? ತೊಂದ್ರೆ ಇಲ್ಲ ಅಲ್ಲ ಅದು? ಸರ್ ಈಗ ಯೂಶಲಿ ಅಂತಂದ್ರೆ ನಾವು ವಾಯ್ಸ್ ಏನೋ ಕೇಳಲೇ ಇಲ್ಲ ಸರ್. ಲಿಕ್ವಿಡ್ ಅಂತ ಆದ್ರೆ ಹೌದು, ಲಿಕ್ವಿಡ್. ಲಿಕ್ವಿಡ್ ಅಂತ ಆದ್ರೆ ಬ್ಯಾಕ್ಟೀರಿಯಾ ಫಂಜೈ ಸಪರೇಟ್ ಮಾಡಿದ್ರೆ ಒಳ್ಳೇದು ಸರ್. ಹೌದು, ಎಕ್ಸಾಕ್ಟ್ಲಿ. ಅದು ಬೇರೆ ಒಳ್ಳೇದು. ಹೌದು 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 ಸರ್. ಬಟ್ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನೋ ಪ್ರಾಬ್ಲಮ್ ಸರ್. ಇಫ್ ಇಟ್ ಇಸ್ ಲಿಕ್ವಿಡ್, ಬೆಟರ್ ಟು ಗಿವ್ ಬ್ಯಾಕ್ಟೀರಿಯಾ ಟುಗೆದರ್ ಅಂಡ್ ಫಂಗಸ್ ಟುಗೆದರ್. ಫಂಗಸ್ ಬೇರೆ, ಬ್ಯಾಕ್ಟೀರಿಯಾ ಬೇರೆ. ಅದ್ ಎರಡೇ ಡಿಫ್ರೆನ್ಸಿಯೇಟ್ ಇರುದು, ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾ ಅಂತ. ಅದನ್ನ ನಾವು ತಿಳ್ಕೊಳ್ಬೇಕು. ನಾವು ಕೊಡುವಂತದ್ದು ಯಾವ್ದು ಫಂಗಸ್ ಜಾತಿಗೆ ಸೇರಿದ್ರೆ ಫಂಗಸ್ ಅನ್ನು ನಾವು ಒಂದೇ ಡ್ರಮ್ಮಿಗೆ ಹಾಕಿ ಕೊಡ್ಬೋದು. ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದ್ರೆ ಬ್ಯಾಕ್ಟೀರಿಯಾಗಳನ್ನು ಮಲ್ಟಿಪ್ಲೈ ಒಂದೇ ಬ್ಯಾರಲ್ ಅಲ್ಲಿ ಹಾಕಿ ಕೊಡ್ಬೋದು, ಏನು ತೊಂದರೆ ಆಗುದಿಲ್ಲ. ಬಟ್ ಫಂಗಸ್ ಬೇರೆ ಹಾಕ್ಬೇಕು, ಬ್ಯಾಕ್ಟೀರಿಯಾ ಬೇರೆ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ.
ಮತ್ತೆ ಸೇಮ್ ಮಿಕ್ಸ್ ಲಿಕ್ವಿಡ್ ಮಿಕ್ಸ್ ಮಾಡಿದ ದಿವಸ ಹಾಕ್ಬೇಕು ಸರ್. ಅದನ್ನ ಇಟ್ಟು 2 ದಿವಸ ಕಂಟಾಮಿನೇಷನ್ ಸರ್ ತಾವಾಗ್ಲೇ ಹೇಳಿದ್ದು ನನಗೇನು ಕೇಳಿಸಲ್ಲ, ವಾಯ್ಸ್ ಮ್ಯೂಟ್ ಆಗ್ಬಿಟ್ಟಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಹೇಳಿ ಸರ್. 4 ತಿಂಗಳಿಗೊಂದ್ಸಲ ಸೂಡಾಮೋನಾಸು ಟ್ರೈಕೋಡರ್ಮಾ ಎಷ್ಟು ಪ್ರಮಾಣದಲ್ಲಿ ಯಾವ್ದು ಜೊತೆ ಮಿಕ್ಸ್ ಮಾಡಿ ಕೊಡ್ಬೇಕು ಸರ್? ಸರ್ ಪೌಡರ್ ಆದ್ರೆ ಬೆಸ್ಟ್ ಸರ್ ನಿಮ್ಗೆ ಕೊಡೋದ್ರಲ್ಲಿ. ಸೊ 5 kg 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 5 kg ಟ್ರೈಕೋಡರ್ಮಾ 5 kg ಸೂಡೋಮೋನಾಸ್ ಹಾಕ್ಬಿಟ್ಟು ಮಿಶ್ರಣ ಮಾಡಿ 1 ವಾರ ಇಟ್ಟ ನಂತರ ಒಂದೊಂದು ಗಿಡಕ್ಕೆ 1 ರಿಂದ 2 ಬಾಣ್ಲಿ ಹಾಕ್ಬೇಕು ಸರ್. ಇದು ಎರೆಹುಳು ಗೊಬ್ಬರ ಆದ್ರೆ ಸಾಕಾಗುತ್ತಾ ಅಲ್ಲ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ಬೇಕಾ ಸರ್? ಎರೆಹುಳ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಬೋದು ಸರ್. ಓಕೆ, 1 ಟೈಮ್ ಕೊಟ್ಟಿದ್ದೆ ಆ ರೀತಿ. ಅದಕ್ಕೆ ಎರೆಹುಳು ಗೊಬ್ಬರನೇ ಸಿಗ ನಮ್ ಕಡೆ, ಕೊಟ್ಟಿಗೆ ಗೊಬ್ಬರ ನಮ್ಮ ಹತ್ರ ಹಸು ಸಾಕಿಲ್ಲ. ನಾನು ಹೊರಗಡೆ ತಂದ್ಬಿಡ್ತೀನಿ ಒಂದೊಂದ್ಸಲ. ತಂದಾಗ ತೊಂದ್ರೆ ಇಲ್ಲ, ಎರೆಹುಳು ಗೊಬ್ಬರಕ್ಕೇನೆ ಗೊಬ್ಬರಕ್ಕೆ ಹಾಕಿದ್ರೆ ಪುಡಿನೇ ಹಾಕಿ ಸರ್. ಓಕೆ, ಪೌಡರ್ ಹಾಕಿ ಅದನ್ನ ಒಂದು ಗ್ರೀನಿಶ್ ತರ ಬರುತ್ತೆ ಅಂತ ಹೇಳಿದ್ರು. ಒಂದು 1 ವಾರ ಆದ್ಮೇಲೆ ಗ್ರೀನ್ ತರ ಒಂದು ಬ್ಯಾಕ್ಟೀರಿಯಾ ಬೆಳ್ಕೊಳ್ಳುತ್ತೆ, ಅವಾಗ ಆಮೇಲೆ ಹಾಕಿ ಅಂತ ಹೇಳಿದ್ರು. ಸ್ವಲ್ಪ ನೀರ್ ಹಾಕಿ ತಿರುಗಿಸ್ಬೇಕು. 1 ವಾರ ಇಟ್ಟು ನಂತರ ಹಾಕ್ಬಿಡಿ ಸರ್, ಏನ್ ತೊಂದ್ರೆ ಇಲ್ಲ. ಬೇರೆ ಏನೇನ್ ಬೇಡವಾ ಸರ್? ಬೇರೆ ಬೇಡ ಸರ್, ಇವೆರಡು ಸಾಕು. ಹಂಗೋ ನಿಮ್ಗೆ ಹಾಕ್ಲೇಬೇಕು PSB ಹಾಕಿ ಸರ್, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ಅದೊಂದು ಹಾಕಿ. ಮಿಕ್ಸ್ ಮಾಡ್ಬೋದಾ? ಮಿಕ್ಸ್ ಮಾಡ್ಬೋದು ಸರ್. ಓಕೆ, ಅದು ಸೇಮ್ ಇದ್ರೆ ಒಂದು ವಾರ ಇಟ್ಬಿಟ್ಟು ಆಮೇಲೆ ಹಾಕ್ಬೇಕು. ಅದೊಂದು 5 kg ವರ್ಮಿ ಕಂಪೋಸ್ಟ್ ಜೊತೆ ಹಾಕಿ. ಓಕೆ, ಥ್ಯಾಂಕ್ ಯು ಸರ್. ಮಂಜುವರೆ, ನೀವು ಬುಡ ಬಿಡಿಸಿ ಹಾಕ್ತೀರಾ, ಗಿಡದ ಮೇಲ್ಗಡೆನೆ ಹಾಕ್ತೀರಾ, ಹಾಕೊಂಡು ಹೋಗ್ತೀರಾ? ಸರ್ ನಾನು ಕೆಲವು ಬುಡಕ್ ಹಾಕ್ತಿದ್ದೆ, ಮತ್ತೆ ಒಂದು ಸಲ ಸ್ಪ್ರೇ ಮಾಡಿದ್ದೆ ಬೇರೆ ಇದನ್ನ. ಅದಕ್ಕೆ ಯಾವ್ದು ಬೆಸ್ಟ್ ಸರ್? ಡ್ರಂಚಿಂಗ್ ಬೆಸ್ಟ್ ಇಲ್ಲ ಸ್ಪ್ರೇ ಬೆಸ್ಟ್? ಅಲ್ಲ, ನಾನ್ ರೈತನಾಗಿ ನಿಮ್ಮನ್ನು ಕೇಳ್ತಿರೋದು, ನೀವು ಮೇಲೆ ಹಾಕ್ತೀರಾ ಬುಡ ಬಿಡಿಸಿ ಹಾಕ್ತೀರಾ? ಯಾಕಂದ್ರೆ ಅಲ್ಲಿ ಸಜೆಸ್ಟ್ ಮಾಡ್ತಿದ್ದಾರೆ ನಿಮ್ಗೆ 4 ತಿಂಗಳಿಗೆ ಒಂದ್ಸತಿ ಹಾಕ್ಬೇಕಂತ. ಸೊ ನೀವು 4 ತಿಂಗಳಿಗೆ ಬುಡ ಬಿಡಿಸೋದಂತೂ ಸಾಧ್ಯವಿಲ್ಲ ಈಗ ಕಾಲದಲ್ಲಿ, ಅಲ್ವಾ? ಸೊ ಮೇಲೆ ಹಾಕಿದಾಗ ಎಗೇನ್ ಏನಾಗುತ್ತೆ ಗೊತ್ತಾ ಸರ್, ನೀವು ಮೇಲೆ ಹಾಕಿ ನಿಮ್ಗೆ ಅಲ್ಲಿ ಮಾಯ್ಚರ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ, ಬಿಸಿಲು ಡೈರೆಕ್ಟ್ ಬಿತ್ತು ಅಂತ ಹೇಳಿದ್ರೆ ಹಾಕಿ ಕೂಡ ಏನು ಉಪಯೋಗ ಇಲ್ಲ, ಅಷ್ಟು ಮಲ್ಟಿಪ್ಲಿಕೇಶನ್ ಕೂಡ ಆಗುದಿಲ್ಲ. ಅದನ್ನ ನಾವು ಅದಕ್ಕೆ ಹೊದಿಕೆ ಮಲ್ಚಿಂಗ್ ಎಲ್ಲ ಮಾಡ್ಬೇಕು ಸರ್. ಹೌದು ಸರ್, ಸ್ಪ್ರೇ ಮಾಡಕ್ ಆಗೋದಿಲ್ವಲ್ಲ ಸರ್? ಅದು ಪೌಡರ್ ಅಲ್ಲ, ಅದು ಗೊಬ್ಬರ ಅಲ್ಲ. ಅಲ್ಲ, ಎರೆಹುಳು ಟ್ರೈಕೋಡರ್ಮಾ ಹೇಳಿ ಸರ್ ಪ್ಲೀಸ್. ನಾನು ರಿಪೀಟ್ ಮಾಡ್ತೇನೆ. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಎರೆಹುಳ ಗೊಬ್ಬರ ತರ್ತೀರಾ, ತಂದಾದ್ಮೇಲೆ ನೀವು ಮಿಕ್ಸ್ ಮಾಡ್ತೀರಲ್ವಾ, ಇಲ್ಲಿ 5 kg ಸೂಡೋಮೋನಾಸ್ 5 kg ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ತೀರಾ. ಅದಾದ್ಮೇಲೆ ನೀವು ಅಪ್ಲೈ ಮಾಡುವ ರೀತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಬುಡ ಬಿಡಿಸಿ ಹಾಕ್ತೀರಾ ಅಥವಾ ಮೇಲೆ ಹಾಗೆ ಹಾಕ್ತೀರಾ ಅಡಿಕೆಗೆ ಅಂತ ಪ್ರಶ್ನೆ ನಂದು. ಅಂದ್ರೆ ನೆಲದಲ್ಲಿ ಹಾಕೋದಲ್ವಾ ನೀವು ಹೇಳ್ತಿರೋದು? ಬುಡ ಬಿಡಿಸ್ತೀರಾ ನೀವು, ಬುಡದಲ್ಲಿ ಮೇಲೆ ಹಾಕ್ತೀರಲ್ವಾ? ಕರೆಕ್ಟ್, ಹೌದು, ಮೇಲೆ ಹಾಕ್ತಿರಲ್ವಾ ಸರ್? ಮೇಲೆ ಹಾಕಿ ಆದ್ಮೇಲೆ ಸ್ವಲ್ಪ ಮಾಯಿಶ್ಚರ್ ದರಗು ಅದೆಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಇಲ್ಲಾಂದ್ರೆ ಹಾಕಿ ತುಂಬಾ ಏನ್ ಎಫೆಕ್ಟ್ ಆಗುದಿಲ್ಲ ನಮ್ಗೆ. ನಾವು ಹೊರಗಡೆಯಿಂದ ತಂದು 200 ರೂಪಾಯಿ ಕೊಟ್ಟು ಲೀಟರ್ ತಂದು ಉಂಟಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡಲ್ಲ ಅದು. ಮಲ್ಟಿಪ್ಲಿಕೇಶನ್ ನಾವು ಭೂಮಿಯಲ್ಲಿ ಮಾಡ್ಕೊಳ್ಳೋದು ಕಲಿಬೇಕು ಸರ್. ನಾವು ರೈತರು ಎಷ್ಟು ವರ್ಷದಿಂದ ಹೊರಗಡೆಯಿಂದ ತಂದು ಹಾಕಕ್ ಆಗಲ್ಲ. ನಿಜ ನಿಜ ನಿಜ, ತುಂಬಾ ದುಡ್ಡು ಕೊಟ್ಟು ತಂದು ವ್ಯವಸಾಯ ಮಾಡಕ್ ಆಗಲ್ಲ ಸರ್ ಇವತ್ತು. ತುಂಬಾ ಆಗುತ್ತೆ, ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ, ತುಂಬಾ ಆಗುತ್ತೆ. ಅದು ನೋಡಿ, ನಾನು ಅದೇ ಪ್ರಶ್ನೆ ಕೇಳಿದೆ, ಮಲ್ಟಿಪ್ಲೈ ಹೇಗೆ ಮಾಡ್ಕೊಳ್ಬಹುದು ಅಂತ. ಬಟ್ ಸರ್ ಹೇಳ್ತೀರ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂತ. ಅದನ್ನ ಅವರು ಅದನ್ನ ಪ್ರಯೋಗದಲ್ಲಿ ಮಾಡಿ ಹೇಳ್ಬೇಕು ಸರ್. ನನಗೆ ಗೊತ್ತಾಗಲ್ಲ, ನಿಮ್ಗೂ ಗೊತ್ತಿಲ್ಲ. ಈಗ ಅದೊಂದು ಸಮಸ್ಯೆ ಅವ್ರನ್ನ ಫಾಲೋ ಮಾಡ್ಬೇಕು ಸರ್. ಸ್ಪ್ರೇ ಅಂದ್ರಿ ನೀವು ಸರ್? ಸ್ಪ್ರೇ ಅಂದ್ರಿ, ನನ್ಗೆ ಅರ್ಥ ಆಗ್ಲಿಲ್ಲ. ಸ್ಪ್ರೇ ಹೆಂಗ್ ಸರ್ ಮಾಡೋದು? ಇಲ್ಲ, ಸ್ಪ್ರೇ ಅಂತ ಹೇಳಿಲ್ಲ, ಸ್ಪ್ರೇ ಅಂತ ನಾನು ಹೇಳಿಲ್ಲ. ಸರಿ ಸರ್, ಬುಡದಲ್ಲೇ ಹಾಕ್ತೀನಿ. ಅದ್ರ ಮೇಲೆ ಸ್ವಲ್ಪ ಒಂಚೂರು ಮಣ್ಣು ಹಾಕಿ, ಇಲ್ಲ ಅಂದ್ರೆ ತರಗು, ಬಾಳೆ ತರಗು, ಇಲ್ಲ ಅಂದ್ರೆ ಅದ್ರದ್ದೇ ಬಿಟ್ಟಿರೋದು ಗರಿಗಳು, ಅದನ್ನ ಮುಚ್ಚಿ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ರೈಟ್, ಕರೆಕ್ಟ್ ಸರ್. ಖಂಡಿತ ಮಾಡ್ತೀನಿ ಸರ್. ಓಕೆ ಓಕೆ. ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ? ಹಲೋ ಸರ್. ಹೇಳಿ ಸರ್. ಹೇಳಿ ಸರ್. ಸರ್, ವ್ಯಾಮ್ ಅನ್ನ ಹುಮಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದಾ? ಅಂದ್ರೆ ಬ್ಯಾರಲ್ ಅಲ್ಲಿ ಹಾಕಿ ಹುಮಿಕ್ ಆಸಿಡ್ ಜೊತೆ ಮಾಡ್ಬೋದು ಸರ್. ಮಾಡ್ಬೋದಲ್ಲ? ಸರ್, ನಂದು ಪ್ರಶ್ನೆ ಇತ್ತು ಸರ್. ಒಂದು, ನೀವ್ ಯಾಕೆ ಮಿಕ್ಸ್ ಮಾಡ್ಬೇಕಂತ ಅನ್ಕೊಳ್ತಿದ್ದೀರಾ ಸರ್? ಏನು ರೀಸನ್ಗೆ? ಅಂದ್ರೆ ಅದರಿಂದ ಏನು ಉಪಯೋಗ ಉಂಟಾ? ನಂದು ಕೂಡ ಹೇಳಿ ಸರ್. ಓಕೆ,
ಇಲ್ಲ. ಹಲೋ ಹಲೋ ಹಾ ಹೇಳಿ, ಕೇಳಿಸ್ತಾ ಇದೆ. ಹಲೋ ಸರ್, ನಮ್ದು ಶುಗರ್ ಕೇನ್ ಬೆಳೆ ಇದೆ, ಹಾ ಕಬ್ಬು ಇದೆ. ಅದ್ರಲ್ಲಿ ಯಾವ ಬೆಳೆ ನೆಟ್ವರ್ಕ್ ನಿಮ್ದು ಪ್ರಾಬ್ಲಮ್ ಇದೆ ಅನಿಸುತ್ತೆ, ಕೇಳಿಸ್ತಿಲ್ಲ. ಶುಗರ್ ಕೇನ್ ಬೆಳೆಗೆ ಏನು? ನಮ್ದು ಕಬ್ಬು ಬೆಳೆ ಇದೆ, ಯಾವ ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ಬೇಕಂತ. ಶುಗರ್ ಕೇನ್ಗೆ ಗ್ಲುಕೊನೋಬ್ಯಾಕ್ಟರ್ ಡೈಅಜಾಟ್ರೋಫಿಕಸ್ ಅಂತ ಬರ್ತದೆ ಸರ್, ಅದನ್ನ ಉಪಯೋಗಿಸ್ಬೇಕು. ಅದು ಸಿಗ್ಲಿಲ್ಲ ಅಂತಂದ್ರೆ ಸುಡೋಮೋನಾಸ್ ಟ್ರೈಕೋಡರ್ಮಾ ಉಪಯೋಗಿಸ್ಬೇಕಾಗುತ್ತೆ. ಸ್ಪೆಸಿಫಿಕ್ ಅಂದ್ರೆ ಅದೇ ಗ್ಲುಕೊನೋಬ್ಯಾಕ್ಟರ್ ಡೈಅಜಾಟ್ರೋಫಿಕಸ್ ಅಂತ ಬರ್ತದೆ. ಸೊ ಅದನ್ನ ಬಳಸಿದ್ರೆ ಇಳುವರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮ್ಗೆ. ಓಕೆ ಸರ್, ಇನ್ನೊಂದು ಮೆಟ್ರೈಸಿಯಂ ನ ಮಲ್ಟಿಪಲ್ ಮಾಡ್ಬೋದಾ ಅಂತ. ಮೆಟಾರೈಸಿಯಂ ನ ಮಲ್ಟಿಪ್ಲೈ ಮಾಡ್ಬೋದು ಸರ್, ಸ್ವಲ್ಪ ಕಷ್ಟ ನಿಮ್ ಲೆವೆಲ್ ಅಲ್ಲಿ. ಈ ಟ್ರೈಕೋಡರ್ಮಾ ಸುಲಭವಾಗಿ ಬರಲ್ಲ ಅದು. ಓಕೆ, ಅಂದ್ರೆ ನಾವು ಬೆಲ್ಲಗೆಲ್ಲ ಹಾಕಿ ಮಾಡ್ಬೋದಾ ಅಂತ ಕೇಳಿದೆ ಸರ್. ಅದೇ ಈ ರಾಗಿಲಿ ಟ್ರೈ ಮಾಡ್ಬೇಕು ಸರ್ ನೀವು. ನಾವೀಗ ಟ್ರೈಕೋಡರ್ಮಾ ನಾನು ಹೇಳಿದ್ನಲ್ಲ ರಾಗಿಲಿ ಯಾವ ತರ ಇದ್ ಮಾಡೋದು ಅಂತ, ಓಕೆ. ಅದೇ ರೀತಿ ಕಲ್ಚರ್ ಒಂದ್ಸತಿ ತಂದ್ಮೇಲೆ ಆ ತರ ಬೆಳೆಸ್ಕೊತಾ ಹೋಗ್ಬೇಕಾಗುತ್ತೆ ಸರ್ ನೀವು. ಅಂದ್ರೆ ನಮ್ ಕಡೆ ಏನ್ ಮಾಡ್ತೀವಿ ನಾವು, NPK ಬ್ಯಾಕ್ಟೀರಿಯಾಗಳನ್ನೆಲ್ಲ ಬೆಲ್ಲ ಹಾಕಿ ಅದರಲ್ಲಿ ನಾವು ಮಲ್ಟಿಪಲ್ ಮಾಡ್ತಾ ಇರ್ತೀವಿ. ಹಾ, ಇದು NPK ಅದೆಲ್ಲ ನೀವು ಮಾಡ್ತಾ ಇರೋದೆಲ್ಲ ಅವು ಬ್ಯಾಕ್ಟೀರಿಯಾ ಸರ್. ಅದು ಇದು ಶಿಲೀಂಧ್ರ. ನೀವು ಟ್ರೈಕೋಡರ್ಮಾನ ಯಾವ ತರ ಬೆಳೆಸ್ತೀರಾ? ಓಕೆ ಸರ್. ಹಾ, ಬಟ್ ಅದನ್ನ ಮಲ್ಟಿಪಲ್ ಮಾಡ್ಬೋದಾ ಅಂತ ಕೇಳಿದೆ ಸರ್ ನಾನು. ಮಾಡ್ಬೋದು ಸರ್, ಅದೇ ರಾಗಿಲ್ ಮಾಡ್ಬೇಕಷ್ಟೇ ನೀವು. ಓಕೆ, ಕಡ್ಲೆ ಹಿಟ್ಟ ಬೆಲ್ಲ ಹಾಕಿ ಅದಾಗುದಿಲ್ಲ. ಕಡ್ಲೆ ಹಿಟ್ಟಲ್ಲಿ ಅಷ್ಟು ಇದು ಆಗಲ್ಲ ಸರ್, ರಾಗಿಲ್ ಆದ್ರೆ ಬೆಟ್ರು. ಓಕೆ ಸರ್. ಸರ್, ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ಬೋದು ಸರ್, ಏನಾದ್ರು ಡೌಟ್ ಇದ್ರೆ ಕೇಳಲಿಕ್ಕೆ. ಮಾಡ್ಕೊಳ್ಳಿ, ಇಲ್ಲಿ ಈಗ ಡಿಸ್ಪ್ಲೇ ಮಾಡ್ತೀವಿ ನೋಡಿ. ಓಕೆ ಓಕೆ. 740 667 667 3610. ಅಲ್ಲೇ ಇಲ್ಲಿ ಹಾಕಿದೀನಿ ನೋಡಿ, ಫೋನ್ ನಂಬರ್ ಹಾಕಿದೀನಿ. ಬಂದು ಹಾ, ಮತ್ತೆ ಮೇಡಮ್, ಈಗ ಆಲ್ಮೋಸ್ಟ್ ಮುಗಿತಾ ಬಂತು. ಥ್ಯಾಂಕ್ ಯು, ನಮ್ಗೂ ಕೂಡ ತುಂಬಾ ಖುಷಿ ಆಯ್ತು ಮಾತಾಡ್ಸಿರೋದಿಗೆ. ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ನಾವು ತೀರ್ಥಹಳ್ಳಿಯವರು ಮೇಡಮ್. ವೆರಿ ಗುಡ್. ಓಕೆ, ಮತ್ತೆ ನಮ್ದು ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಆನ್ಲೈನ್ ತರಬೇತಿಗಳು ಇರುತ್ತೆ. ಓಕೆ ಓಕೆ. 3 ಗಂಟೆಗೆ ನೀವು ಜಾಯ್ನ್ ಆಗ್ಬಹುದು. ಹೌದು ಮೇಡಮ್, ಅದೇ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಬೇಕನ್ನಿಸ್ತದೆ ಅದನ್ನ ನೋಡಿ ಜಾಯ್ನ್ ಆಗ್ತೇವೆ. ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ಥ್ಯಾಂಕ್ ಯು. ಯಾವ್ದಾದ್ರು ವಿಷಯದ ಬಗ್ಗೆ ಆನ್ಲೈನ್ ತರಬೇತಿ ಬೇಕು ಅಂದ್ರೆ ಅದನ್ನು ಕೂಡ ನೀವು ಮೆಸೇಜ್ ಮಾಡಬಹುದು ಗ್ರೂಪ್ ಅಲ್ಲಿ. ಓಕೆ. ವಿಶೇಷವಾಗಿ ನಾವು ಯಾರಾದ್ರೂ ಗೆಸ್ಟ್ ಸ್ಪೀಕರ್ಸ್, ಅತಿಥಿ ಉಪನ್ಯಾಸರು ಸಿಗ್ತಾರಾ ಅಂತ ನೋಡ್ಬಿಟ್ಟು ನಾವು ಅರೇಂಜ್ ಮಾಡ್ತೀವಿ. ಮೇಡಮ್, ಇದು ಗ್ರೂಪ್ ಹೇಳಿ. ಈ ಗ್ರೂಪ್ ಯಾವ್ದು ಮೇಡಮ್? ಇದು ರೈತರದೇ ಒಂದು ಗ್ರೂಪ್ ಇದೆ. ನಿಮ್ಗೆ ಎಲ್ಲಿಂದ ಸಿಕ್ತು ಲಿಂಕು? ಇದು ಒನ್ ರೂಟ್ಸ್ ಅಂತ ಇದೆಯಲ್ಲ, ಹಾ, ಅದರಲ್ಲಿ ಗ್ರೂಪ್ ಅಲ್ಲಿ ಎಲ್ಲಾ ಗ್ರೂಪ್ ಅಲ್ಲೂ ನಾವು ಹಾಕ್ತಾ ಇರ್ತೀವಿ. ರೈತರದ್ದು ಯಾವ್ದಾವ್ದು ಗ್ರೂಪ್ ಇದೆ, ಓಕೆ, ಎಲ್ಲಾ ಕಡೆ ನಾವು ಹಾಕ್ತಾ ಇರ್ತೀವಿ. ಇಲ್ಲ, ನಾ ಸ್ಪೆಸಿಫಿಕ್ ಯಾವ್ದಾದ್ರು ನಿಮ್ದು ಏನಾದ್ರು ಗ್ರೂಪ್ ಇದೆ ಅಂತ. ಇಲ್ಲ, ಎಲ್ಲಾ ಗ್ರೂಪ್ ನಾವು ತರಬೇತಿಗೆ ಯಾರು ಬಂದಿರ್ತಾರೆ ಗ್ರೂಪ್ ಮಾಡಿರ್ತೀವಲ್ಲ, ಎಲ್ಲರೂ ಈಗ ನೀವು ಜಾಯ್ನ್ ಆಗಿದ್ದೀರಲ್ವಾ ಆ ಗ್ರೂಪ್ ಅಲ್ಲಿ ಖಂಡಿತ ಬರುತ್ತೆ. ಓಕೆ, ಥ್ಯಾಂಕ್ ಯು. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ 3 ಗಂಟೆಗೆ ಇರುತ್ತೆ. ಓಕೆ. ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಬೇಕಿದ್ರೆ ನೀವು ಎಲ್ಲರೂ ಕೇಳೋದಾದ್ರೆ ಮತ್ತೆ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಸೊ ಇದುವರೆಗೆ ತಮಗೆ ಜೀವಾಣು ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ನೀಡಿದಂತೆ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣರವರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ನಮ್ಮ ತರಬೇತಿ ಕೇಂದ್ರದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಭಾಗವಹಿಸಿದ ಎಲ್ಲ ರೈತ ಬಾಂಧವರಿಗೂ, ರೈತ ಮಹಿಳೆಯರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್.